ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾವು ಧ್ಯಾನಿಸುವಂತ ವಿಷಯ ಇದಾಗಿದೆ, ಸಕ್ಸಸ್ಫುಲ್ ಮ್ಯಾರೇಜ್ ಲೈಫ್, ಅಥವಾ ಒಂದು ಗಂಡ ಮತ್ತು ಹೆಂಡತಿ ಅಥವಾ ದಂಪತಿಗಳು ಕ್ರೈಸ್ತನ ವಾಕ್ಯದ ನಿಮಿತ್ತವಾಗಿ, ವಾಕ್ಯದ ಪ್ರಕಾರವಾಗಿ ಹೇಗೆ ಒಂದು ಜಯಕರವಾದ ಕ್ರಿಸ್ತಿಯ ಜೀವಿತವನ್ನು ಬದುಕಬೇಕು ಎಂಬುದರ ಬಗ್ಗೆ ಕೆಲವೊಂದು ವಾಕ್ಯಗಳನ್ನು ಕಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆನ್ಲೈನ್ ಅಲ್ಲಿ ಐ ಥಿಂಕ್ ಮೊದಲನೇ ಬಾರಿ ಅಂತ ಅಂದ್ಕೊಳ್ತೀನಿ ಈ ವಿಷಯವನ್ನು ಇಟ್ಟು ನಿಮಗೆ ಕಲಿಸ್ತಾ ಇರುವಂತದ್ದು. ದೇವರ ಮಹಾಕರುಣೆಯ ನಿಯಂತ್ರಣದಲ್ಲಿ, ದೇವರ ಸಹಾಯದಿಂದ ಪವಿತ್ರ ಆತ್ಮನು ನಮಗೆ ನಡೆಸಲಿ ಎಂದು ಪ್ರಾರ್ಥನೆಯೊಂದಿಗೆ ನಾವು ಈ ವಾಕ್ಯಗಳನ್ನು ಧ್ಯಾನಿಸುವರಾಗೋಣ. ನೋಡಿ, ಈ ಒಂದು ವಿಷಯ ಪ್ರತಿಯೊಂದು ಕುಟುಂಬಕ್ಕೆ ಅವಶ್ಯಕತೆ ಉಳ್ಳದ್ದು. ಇವತ್ತು ಬೆಳೆದು ಬರುವಂತ ಮಕ್ಕಳಿಂದ ಹಿಡಿದು ಯುವಕರಿಗೂ ಸಹ, ಮತ್ತು ಹೊಸದಾಗಿ ಮದುವೆ ಆಗ್ಲಿಕ್ಕೆ ತಯಾರಾಗುವಂತವರಿಗೂ, ಮದುವೆ ಆಗಿದಂತವರಿಗೂ, ಮದುವೆ ಆಗಿ ಕೆಲವೊಂದು ತಿಂಗಳು ಅಥವಾ ವರ್ಷಗಳಾದವರಿಗೂ, ಅದೇ ರೀತಿ ಅನೇಕ ವರ್ಷಗಳಾಗಿ ಮಕ್ಕಳು ದೊಡ್ಡದಾದ್ರೂ ಅಂತ ದಂಪತಿಗಳಿಗೂ, ಮತ್ತು ವಯಸ್ಸಾದಂತ ಎಲ್ಲ ದಂಪತಿಗಳಿಗೂ ಸಹ ದೇವರ ವಾಕ್ಯ ಎಲ್ಲಾ ಕಾಲದಲ್ಲಿಯೂ ಸರಿಸಮಾನವಾಗಿದೆ. ಅದು ನಮ್ಮನ್ನು ಸಹಾಯ ಮಾಡುವಂಥದ್ದು, ನಮ್ಮನ್ನು ಆಶೀರ್ವದಿಸುವುದು, ಮತ್ತು ದಂಪತಿಗಳ ಮಧ್ಯದಲ್ಲಿ ಒಳ್ಳೆಯ ಒಂದು ಉತ್ತಮ ಸಂಬಂಧವನ್ನು ಬೆಳೆಸುವಂಥದ್ದು, ಮತ್ತು ಎಲ್ಲ ಪ್ರಶ್ನೆಗಳಿಂದ, ಎಲ್ಲ ಪ್ರಾಬ್ಲಮ್ಗಳಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ ದೇವರ ವಾಕ್ಯ. ಆಮೇಲೆ ಸಿಸ್ಟರ್ ಮ್ಯೂಟ್ ಮಾಡ್ತೀರಾ ವಸಂತಕ್ಕ? ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಸೊ ಹಾಗಾಗಿ ಇಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ, ಎಲ್ಲರಿಗೂ ಇದು ಅನ್ವಯಿಸ್ತದೆ. ಯಾಕಂದ್ರೆ ಎಲ್ಲರಿಗೂ ಈ ವಾಕ್ಯಗಳು ತಿಳುವಳಿಕೆಯನ್ನು ಕೊಡುತ್ತದೆ. ಇದು ನಮ್ಮ ಜೀವಿತಕ್ಕೆ ಉತ್ತಮವಾದದ್ದಾಗಿದೆ. ವಯಸ್ಸಾದವರಿಗೆ ಯಾಕೆ ಅಂತ ಹೇಳಿದ್ರೆ, ಅವರು ವಯಸ್ಸಾಗದಂತ ಮಕ್ಕಳಿಗೆ ಕಲಿಸ್ಲಿಕ್ಕೆ ಸಹಾಯವಾಗ್ತದೆ. ಅದಕ್ಕೋಸ್ಕರ ಎಲ್ಲ ಏಜ್ ಅಲ್ಲಿರೋರಿಗೂ ಮತ್ತು ವಯಸ್ಸಾಗದಂತ ಯುವಕರಿಗೆ ಅಥವಾ ಮಕ್ಕಳಿಗೂ ಸಹಾಯ ಆಗ್ತದೆ. ಚಿಕ್ಕ ವಯಸ್ಸಿನಲ್ಲಿ ಇವತ್ತು ದುಷ್ಟನು ಪ್ರಪಂಚದಲ್ಲಿ ಮೀಡಿಯಾದಿಂದ ಬೇಡದಂತ ಸಂಗತಿಗಳನ್ನು ಕಲಿಸುವಾಗ, ದೇವರ ವಾಕ್ಯದಿಂದ ಸುರಕ್ಷಿತವಾಗಿ ಹೇಗೆ ಮುಂದಿನ ಬಾಳನ್ನು ಕಾಪಾಡಿಕೊಳ್ಬೇಕು, ಹೇಗೆ ದೊಡ್ಡವರಾದ ಮೇಲೆ ನಾವು ದೇವರ ಚಿತ್ತದಂತೆ ಮದುವೆ ಜೀವಿತವನ್ನು ಆರಂಭಿಸಬೇಕು ಎಂಬುದರ ಬಗ್ಗೆ ಎಲ್ಲ ದೇವರ ವಾಕ್ಯದಿಂದ ಕಲಿಯುವುದು ಉತ್ತಮ ಅಂತ ನಾನು ಅಂದ್ಕೊಳ್ತೀನಿ. ಚಿಕ್ಕ ಮಕ್ಕಳೇ ಇವತ್ತು ಅನೇಕ ತಪ್ಪು ದಾರಿಯಲ್ಲಿ ಹೋಗುತ್ತಿರುವಾಗ ದೇವರ ವಾಕ್ಯದಿಂದ ಒಳ್ಳೆಯದನ್ನು ಕಲಿಯುವುದು ಯಾವ ಕಾರಣಕ್ಕೂ ತಪ್ಪಲ್ಲ ಅಂತ ನಾನು ನಂಬುವನಾಗಿದ್ದೇನೆ. ಆಮೇಲೆ ಸರಿ, ಹಾಗಾದ್ರೆ ನೀವೆಲ್ಲರೂ ಉತ್ಸಾಹವುಳ್ಳವರಾಗಿದ್ದೀರೆಂದು ನಂಬಿಕೊಂಡು ಈ ವಾಕ್ಯ ಭಾಗಗಳನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದುವ. 5, 6 ಓದಬೇಕು, ಮೊದಲು 4 ಮಾತ್ರ ಓದುವರಾಗ. ಯಾರಾದ್ರೂ ಒಬ್ಬರು ಈ ವಾಕ್ಯವನ್ನು ಓದಿ ಸಹಾಯ ಮಾಡುವರಾಗಿ. ಆತನು ಮನುಷ್ಯರನ್ನು ನಿರ್ಮಾಣ ಮಾಡಿದವನು, ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ನಾಲ್ಕನೇ ವಾಕ್ಯವನ್ನು ಓದಿದ್ದೀರಿ. ಒಂದೇ ಶರೀರವಾಗಿ ನಿಲ್ಲಿಸಿ. ನೋಡಿ, 4ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಮತ್ತು ಹೆಣ್ಣಾಗಿ ನಿರ್ಮಿಸಿ. ನೋಡಿ, ಈ ವಾಕ್ಯವನ್ನು ನಾವು ಮೊದಲು ಧ್ಯಾನಿಸುವರಾಗೋಣ. ದೇವರ ನಿರ್ಮಾಣ ಕಾರ್ಯದಲ್ಲಿ, ಸೃಷ್ಟಿ ಆದಿಯಲ್ಲಿಯೇ ದೇವರ ಹೃದಯದಲ್ಲಿದ್ದಂತ ಉದ್ದೇಶ
ಮಾನವನ ಸೃಷ್ಟಿಯಲ್ಲಿ ಎರಡೇ ಜಾತಿಗಳಾಗಿ ದೇವರು ಸೃಷ್ಟಿ ಮಾಡಿದ್ರು. ಅದು ಒಂದು ಗಂಡು ಮತ್ತು ಹೆಣ್ಣಾಗಿ. ಈ ಗಂಡು ಮತ್ತು ಹೆಣ್ಣಾಗಿ ಯಾತಕ್ಕಾಗಿ ದೇವರು ನಿರ್ಮಿಸಿದ್ರು ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೆ ತಿಳಿದಿದ್ರೆ, ಗಂಡು ಹೆಣ್ಣಿನ ಮುಖಾಂತರವೇ ಈ ಪ್ರಪಂಚದಲ್ಲಿ ಸಂತಾನಗಳು ಉತ್ಪತ್ತಿಯಾಗಿ ಇಡೀ ಭೂಮಿಯನ್ನೇ ಆವರಿಸಿಕೊಳ್ಳಿಕ್ಕೆ ಸಾಧ್ಯ ಅಂತ ದೇವರು ಉದ್ದೇಶವನ್ನು ಇಟ್ಕೊಂಡ್ರು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರನ್ನು ಆಶೀರ್ವದಿಸಿ ಅವರನ್ನು ಫಲವತ್ತಾಗಿ ಅಂತ ಹೇಳಿದ್ರೆ ಫ್ರೂಟ್ಫುಲ್ ಆಗಿ ಬೆಳೆದು ನೀವು ಇಡೀ ಲೋಕದಲ್ಲಿ ತುಂಬಿಕೊಳ್ಳಿ ಅಂತ ಅವರನ್ನು ಕಳಿಸಿದ್ರು. ಸೊ ಹಾಗಾಗಿನೇ ಇವತ್ತು ನಾವು ನೀವೆಲ್ಲ ಹುಟ್ಟಿಕೊಂಡಿದ್ದು ಈ ಕಾರಣದಿಂದಲೇ. ಸೊ ಹಾಗಾದ್ರೆ ಗಂಡು ಹೆಣ್ಣಾಗಿ ಹುಟ್ಟುವುದು ದೇವರ ಹೃದಯದಲ್ಲಿರುವಂತಹ ಉದ್ದೇಶವಾಗಿದೆ. ಈ ಉದ್ದೇಶವನ್ನು ನಾವು ಯಾವ ಕಾರಣಕ್ಕೂ ಕಡೆಗಾಣಿಸುವಂತಿಲ್ಲ. ಇದನ್ನು ಬಿಟ್ಟು ಮೂರನೇದಾಗಿ ನಾವು ನೋಡುವುದಾದ್ರೆ, ಹುಟ್ಟಿನಿಂದ ಅನೇಕರು ಏನಂತಾರೆ, ಯುನಕ್ಸ್ ಆಗಿ ಕೆಲವರು ಹುಟ್ಟಿರ್ತಾರೆ. ಅದರ ಬಗ್ಗೆ ದೇವರೇ ಅದಕ್ಕೆ ರೀಸನ್, ಕಾರಣ ಅಂತ ಹೇಳ್ಬೋದು. ಅದು ದೇವರ ಚಿತ್ತ ಅಂತ ಹೇಳ್ಬೋದು. ಅದು ದೇವರಿಗೆ ಬಿಟ್ಟ ವಿಷಯ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಮನುಷ್ಯನು ಗಂಡನ್ನು ಹೆಣ್ಣಾಗಿ ಅಥವಾ ಹೆಣ್ಣನ್ನು ಗಂಡಾಗಿ ಬದಲಾಯಿಸಲಿಕ್ಕೆ ಒಂದು ವೇಳೆ ಪ್ರಯತ್ನ ಮಾಡಿದ್ರೆ ಅದು ಖಂಡಿತವಾಗಿ ದೇವರ ವಾಕ್ಯಕ್ಕೆ ವಿರೋಧವಾದಂತ ಸಂಗತಿಯಾಗಿದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಓ ಮೈ ಗಾಡ್. ಓ ಜೀಸಸ್. ಓಕೆ, ಪ್ರೈಸ್ ದಿ ಲಾರ್ಡ್. ನಾವು ಕಂಟಿನ್ಯೂ ಮಾಡುವ. ನೆಟ್ವರ್ಕ್ ಇಶ್ಯೂ ಆಗಿತ್ತು. ಸರಿ, ಲೆಟ್ಸ್ ಕಂಟಿನ್ಯೂ. ನೋಡಿ, ನಮಗೆ ಈ ವಾಕ್ಯದಿಂದ ಏನ್ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ, ದೇವರ ಹೃದಯದಲ್ಲಿದ್ದಂತ ಉದ್ದೇಶ ಏನು? ಗಂಡು ಮತ್ತು ಹೆಣ್ಣಾಗಿ ಸೃಷ್ಟಿಸಬೇಕೆಂಬುದಾಗಿ. ಹಾಗಾದ್ರೆ ಗಂಡನ್ನು ಯಾರು ಸಹ ಹೆಣ್ಣಾಗಿ ಪರಿವರ್ತಿಸುವುದು ಅದು ಖಂಡಿತವಾಗಿ ದೇವರ ಆಜ್ಞೆಗೆ ವಿರುದ್ಧವಾಗಿದೆ, ಆತನ ವಾಕ್ಯಕ್ಕೆ ವಿರೋಧವಾಗಿದೆ. ಅಥವಾ ಹೆಣ್ಣಾಗಿರುವವರು ತಮ್ಮನ್ನು ಗಂಡಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ರೆ ಖಂಡಿತವಾಗಿ ಅದು ವಾಕ್ಯದ ವಿರೋಧವಾಗಿದೆ. ಪ್ರೈಸ್ ದಿ ಲಾರ್ಡ್. ಸೊ ಗಂಡು ಹೆಣ್ಣನ್ನೋದು ದೇವರ ಹೃದಯದ ಅದು ಆಸೆ ಅಥವಾ ಅವರ ಬಯಕೆ, ಅವರ ಉದ್ದೇಶ, ಅದು ಅವರ ಕಲ್ಪನೆ ಅಂತ ಹೇಳ್ಬೋದು. ಅವರೇ ಕಲ್ಪಿಸಿ, ಅವರೇ ಉದ್ದೇಶಿಸಿ, ನಿರ್ಧಾರ ಮಾಡಿ ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿಸಿ ಅದನ್ನು ಗಂಡು ಮತ್ತು ಹೆಣ್ಣಾಗಿ ಆದಿಯಲ್ಲೇ ದೇವರು ಈ ಭೂಮಿಯಲ್ಲಿ ನಿರ್ಮಿಸಿದರು. ಸೊ ಹಾಗಾಗಿ ಅದು ಒಂದು ಪರಿಶುದ್ಧವಾದ ಉದ್ದೇಶವಾಗಿತ್ತು ಎಂಬುದರ ಬಗ್ಗೆ ಯಾವ ಮಾತು ಇಲ್ಲ. ಸೊ ಈ ಕಾರಣದಿಂದ ಮುಂದಿನ ವಾಕ್ಯ ನಾವು ನೋಡುವ ಅವರ ವಿಷಯದಲ್ಲಿ. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ನೋಡಿ, ಈ ಮಾತುಗಳನ್ನು ನಾವು ನೋಡುವಾಗ ದೇವರು ಪ್ರತಿ ಗಂಡನಿಗೂ ಈ ಒಂದು ಆಜ್ಞೆಯನ್ನು ಇಟ್ಟಿದ್ದಾರೆ. ಅವರು ವಯಸ್ಸಾದ ನಂತರ ತಂದೆ ತಾಯಿಗಳನ್ನು ಅಗಲಿ ಅವರು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವರು. ಇದರ ಅರ್ಥವನ್ನು ಸರಿಯಾಗಿ ನಾವು ತಿಳಿದುಕೊಳ್ಳುವವರಾಗೋಣ. ಎಲ್ಲಿ ತನಕ ಒಂದು ಗಂಡು ಮದುವೆ ಆಗುವುದಿಲ್ಲವೋ ಅಲ್ಲಿ ತನಕ ಆ ಗಂಡಿನ ಎಲ್ಲ ಜವಾಬ್ದಾರಿ ಆ ತಂದೆ ತಾಯಿಗಳ ಕೈಯಲ್ಲಿರುತ್ತದೆ. ಒಮ್ಮೆ ಆ ಗಂಡು ಮದುವೆ ಆಯಿತು ಅಥವಾ ತಂದೆ ತಾಯಿಗಿದ್ದಂತ ಮಗನು ಮದುವೆ ಮಾಡಿಕೊಂಡ ನಂತರ ಆ ಹುಡುಗನ ಸಂಪೂರ್ಣ ಜವಾಬ್ದಾರಿ ತಂದೆ ತಾಯಿಯಿಂದ ಬಿಟ್ಟು ಹೋಗ್ತದೆ. ಈ ವಾಕ್ಯದ ಅರ್ಥ ಅದಕ್ಕೋಸ್ಕರ ಕರ್ತನು ಅವರು ಹೇಳಿದ್ದಾರೆ, ತಂದೆ ತಾಯಿಗಳನ್ನು ಅಗಲಿ ಹೋಗ್ತಾನೆ ಪ್ರತಿ ಪುರುಷನು, ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ತಾನೆ. ಹೀಗಂದ್ರೆ ಅರ್ಥ ತಂದೆ ತಾಯಿಗಳನ್ನು ಬಿಟ್ಟು ಹೋಗುವುದು ಅಂತ ಅಲ್ಲ. ಅವರನ್ನು ಸನ್ಮಾನಿಸಬೇಕು ಖಂಡಿತವಾಗಿ, ತಂದೆ ತಾಯಿಗಳನ್ನು ಗೌರವಿಸಬೇಕು ಖಂಡಿತವಾಗಿ. ಅದನ್ನು ಗೌರವಿಸುವವರು ಅವರು ದೀರ್ಘ ಆಯಸ್ಸನ್ನು ಹೊಂದ್ಕೊಳ್ತಾರೆ ಅಂತಾನೂ ವಾಕ್ಯ ಉಂಟು. ಅದು ಆಶೀರ್ವಾದವಾಗಿರುತ್ತೆ. ಮತ್ತು ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂತ ಸಕಲ ಜವಾಬ್ದಾರಿಗಳು
ಆ ಪುರುಷನ ಕೈಯಲ್ಲಿರ್ತದೆ. ಸೊ ಹಾಗಾದ್ರೆ ದೇವರು ಹೇಳಿದ ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಆ ಪುರುಷನ ಒಂದು ಹೊಸ ಕುಟುಂಬ ಆರಂಭಗೊಳ್ಳುತ್ತದೆ. ತಾನು ಹೆಂಡತಿಯನ್ನು ಸೇರಿಕೊಂಡಾಗ ಒಂದು ಹೊಸ ಕುಟುಂಬವಾಗಿ ಅವರು ಬದಲಾಗ್ತಾರೆ. ಅದಕ್ಕಾಗಿ ತಂದೆ ತಾಯಿಗಳು ಇನ್ನು ಮೇಲೆ ಆ ಕುಟುಂಬದ ಮೇಲೆ ಅವರಿಗೆ ಯಾವುದೇ ಒಂದು ಅಧಿಕಾರವಾಗಲಿ ಜವಾಬ್ದಾರಿಯಾಗಲಿ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಅನೇಕ ಕುಟುಂಬದಲ್ಲಿ ಅಥವಾ ದಂಪತಿಗಳ ಜೀವಿತದಲ್ಲಿ ತಂದೆ ತಾಯಿಗಳು ತುಂಬಾ ಇನ್ವಾಲ್ವ್ ಆಗ್ತಾರೆ. ಅವರ ಪ್ರತಿ ವಿಷಯದಲ್ಲಿ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಅವರನ್ನ ಹಿಡಿಲಿಕ್ಕೆ ಅಥವಾ ಅವರಿಗೆ ಅಡ್ವೈಸ್ ಕೊಡಬಹುದು, ಅದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಫೈನಲ್ ಡಿಸಿಷನ್ ಮದುವೆ ಆದ ನಂತರ ಆ ಗಂಡನು ಮತ್ತು ಹೆಂಡತಿಯದಾಗಿರುತ್ತದೆ. ಏನೇ ನಿರ್ಧಾರಗಳನ್ನು ಮಾಡುವುದಾದ್ರೂ ಹೊಸ ದಂಪತಿಗಳ ಅವರ ಕೈಯಲ್ಲಿರ್ತದೆ. ಇದು ದೇವರ ಆಜ್ಞೆ ಆಗಿದೆ. ಅದೇ ಇದರ ಅರ್ಥ ಆಗಿದೆ. ಇನ್ನು ತಂದೆ ತಾಯಿಗಳ ಮೇಲೆ ಆ ಜವಾಬ್ದಾರಿ ಇರುವುದಿಲ್ಲ. ಹೊಸ ಕುಟುಂಬವಾಗಿರುವಂತಹ ದಂಪತಿಗಳು ಅವರ ಭವಿಷ್ಯದ ಪ್ರತಿಯೊಂದು ವಿಷಯಗಳನ್ನು ನಿರ್ಧರಿಸುವಂತ ಕರ್ತವ್ಯ ಮತ್ತು ಜವಾಬ್ದಾರಿ ಅವರ ಕೈಯಲ್ಲಿರ್ತದೆ. ಇವತ್ತು ಅನೇಕರು ನೋಡಬಹುದು, ಇನ್ನೂ ಸಹ ಪುರುಷನಾಗ್ಲಿ ಅಥವಾ ಸ್ತ್ರೀ ಆಗ್ಲಿ ಮದುವೆ ಆದ ನಂತರನೂ ಸಹ ತಂದೆ ತಾಯಿಗಳು ಹೇಳಿದ ಹಾಗೆ ಕೇಳಿಕೊಂಡು ಬದುಕ್ತಾ ಇರ್ತಾರೆ. ಹೀಗೆ ಮಾಡುವುದರಿಂದ ದಂಪತಿಗಳ ಮಧ್ಯದಲ್ಲಿ ಅನೇಕ ಬಿರುಕುಗಳು ಬರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ನಾವು ನೋಡಬಹುದು ಇವತ್ತು ಲೋಕದಲ್ಲಿ ಅನೇಕ ಪುರುಷರು ಏನ್ ಮಾಡ್ತಾರೆ, ಮದುವೆ ಆದ್ಮೇಲೂ ಸಹ ತನ್ನ ತಂದೆ ತಾಯಿಗಳು ಹೇಳಿದ ಮಾತನ್ನು ಕೇಳಿ ತನ್ನ ಹೆಂಡತಿಗೆ ಗೌರವವನ್ನು ಕೊಡದೆ ತನ್ನ ಹೆಂಡತಿಯ ಮಧ್ಯದಲ್ಲಿ ಅನೇಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಾಗಿ ಅನೇಕ ದಂಪತಿಗಳ ಜೀವಿತವು ವಿಭಜಿಸುವುದನ್ನು ನಾವು ನೋಡಬಹುದು. ಅದು ಯಾಕೆ ಅಂತ ಹೇಳಿದ್ರೆ, ಈ ವಾಕ್ಯ ಅವರ ಜೀವಿತದಲ್ಲಿ ಇಲ್ಲದೆ ಇರುವಂತದ್ದು ಅಥವಾ ಈ ವಾಕ್ಯದ ಅರ್ಥ ಅವರಿಗೆ ಗೊತ್ತಿಲ್ಲದೆ ಇರುವಂತದ್ದು. ಒಂದು, ಆ ದಂಪತಿಗಳಿಗೆ ಅರ್ಥ ಗೊತ್ತಿಲ್ಲದೆ ಇರುವಂತದ್ದು. ಎರಡು, ಆ ದಂಪತಿಗಳ ತಂದೆ ತಾಯಿಗಳಿಗೆ ಅರ್ಥ ಗೊತ್ತಿಲ್ಲದೆ ಇರುವಂತದ್ದಾಗಿದೆ. ಸೊ ಅದಕ್ಕೋಸ್ಕರ ಒಮ್ಮೆ ಪುರುಷನು ಅಥವಾ ಸ್ತ್ರೀ ಮದುವೆ ಆಯ್ತು ಅವ್ರದ್ದು, ಇನ್ನು ಮೇಲೆ ತಂದೆ ತಾಯಿಗಳ ಸಂಪೂರ್ಣ ಜವಾಬ್ದಾರಿ ಮುಗೀತು. ಆದ್ರೆ ಅವರು ಖಂಡಿತವಾಗಿ ಅಡ್ವೈಸ್ ಮಾಡಬಹುದು, ವಿಷಯಗಳನ್ನು ಪ್ರೀತಿಯಿಂದ ಹೇಳ್ಕೊಳ್ಬಹುದು. ಆದರೆ ಕೊನೆಯ ನಿರ್ಣಯ ಅದು ಹೊಸ ದಂಪತಿಗಳ ಕೈಯಲ್ಲಿ ಇರುತ್ತದೆ. ಇದು ದೇವರ ಚಿತ್ತ. ಅದಕ್ಕೆ ದೇವರು ಹೇಳಿದ್ದು, ಇನ್ನು ಮೇಲೆ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಹೆಂಡತಿಯ ಜೊತೆ ಹೊಸ ಕುಟುಂಬವನ್ನು ಆರಂಭಿಸುವುದು ಆ ಪುರುಷನ ಕೈಯಲ್ಲಿದೆ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ಈ ಒಂದು ಸತ್ಯವನ್ನು ನಾವಿಲ್ಲಿ ಸರಿಯಾಗಿ ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ತಂದೆ ತಾಯಿಗಳು ಪುರುಷನನ್ನು ಅಥವಾ ಹೊಸ ದಂಪತಿಗಳನ್ನು ಕಂಟ್ರೋಲ್ ಮಾಡಬಾರ್ದು. ಅದೇ ರೀತಿ ಪುರುಷರು ಮತ್ತು ಸ್ತ್ರೀಯೂ ಸಹ ತನ್ನ ತಂದೆ ತಾಯಿಗಳನ್ನು ಸಹ ಅಗೌರವದಿಂದ ನೋಡದೆ, ಅವರನ್ನು ಸಹ ವಯಸ್ಸಾದವರು ಅಂತ ಅವರನ್ನು ಹಿಂಸೆ ಕೊಡದೆ, ಅವರನ್ನು ಪ್ರೀತಿಸಿ ಅವರಿಗೆ ಸಲ್ಲತಕ್ಕ ಸೇವೆಯನ್ನು ಸಹ ಹೊಸ ದಂಪತಿಗಳು ಸಲ್ಲಿಸಲೇಬೇಕು ಎಂಬುದಾಗಿ ದೇವರು ನಮಗೆ ಕಲಿಸ್ತಾರೆ ತನ್ನ ವಾಕ್ಯದಲ್ಲಿ. ಆ ವಾಕ್ಯ ಏನೆಂದರೆ, ತಂದೆ ತಾಯಿಗಳನ್ನು ಗೌರವಿಸಬೇಕು ಎಂಬುದಾಗಿ. ಯಾಕಂದ್ರೆ ಇದು ಎರಡೂ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ನೋಡಬಹುದು. ಕೆಲವೊಮ್ಮೆ ತಂದೆ ತಾಯಿಗಳು ತಪ್ಪಿ ಹೋಗಿರ್ತಾರೆ, ಕೆಲವೊಮ್ಮೆ ಹೊಸ ದಂಪತಿಗಳು ತಂದೆ ತಾಯಿಗಳನ್ನು ಗೌರವಿಸದೆ ತಪ್ಪಿ ಹೋಗಿರ್ತಾರೆ. ಅದಕ್ಕೋಸ್ಕರ ಹಾಗಾದ್ರೆ ಈ ಮುಂದಿನ ಭಾಗವನ್ನು ನಾವು ಓದೋರಾಗೋಣ. ಈ ಸಮಯದಲ್ಲಿ ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ನೋಡಿ, ಇದೊಂದು ಮಿಸ್ಟಿ ಆಗಿದೆ. ಈ ಒಂದು ಶರೀರವಾಗಿರುವುದು ಅಂತ ಹೇಳಿದ್ರೆ ಅದು ಆಳವಾದಂತ ಅರ್ಥವನ್ನು ಇದು ಹೊಂದ್ಕೊಂಡಿದೆ. ನಾನು ಇದ್ರ ಬಗ್ಗೆ ಸ್ವಲ್ಪ ಮುಂದಿನ ವಾಕ್ಯದಲ್ಲಿ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಗಂಡ ಹೆಂಡತಿಯಾಗಿ ಒಟ್ಟಾಗುವುದು ಒಂದು ಮದುವೆ ಅಥವಾ ಮ್ಯಾರೇಜ್, ವೆಡ್ಡಿಂಗ್ ಎಲ್ಲ ಪದಗಳು ನಮಗೆಲ್ಲ ತಿಳಿದಿದೆ. ಗಂಡು ಹೆಣ್ಣು ಒಂದಾಗುವುದಂತ ಹೇಳಿದ್ರೆ ಅದು ಮದುವೆ ಎಂಬ ಒಂದು ಒಡಂಬಡಿಕೆ ಆಗಿದೆ. ಏನು? ಮದುವೆ ಎಂಬ ಒಡಂಬಡಿಕೆ ಆಗಿದೆ. ಅದಕ್ಕೆ ಮುಂದಿನ ವಾಕ್ಯ ಸಹ ಓದ್ಕೊಳ್ಳೋಣ. ಇನ್ನು ಮೇಲೆ ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ, ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು ಅನ್ನಲು. ಸೊ ಇಲ್ಲಿ ದೇವರೇ ಕೂಡಿಸುವಂತದ್ದಾಗಿದೆ. ಮದುವೆ ಅನ್ನೋದು ಗಂಡು ಮತ್ತು ಹೆಣ್ಣನ್ನು ಕೂಡಿಸುವುದು ದೇವರೇ ಆಗಿದೆ. ಇದು ಮನುಷ್ಯನ ಕಲ್ಪನೆ ಅಲ್ಲ.
ಇದು ಮನುಷ್ಯನ ಊಹೆ ಅಲ್ಲ. ಬಿಡಿ, ಇವತ್ತು ತಪ್ಪು ಮಾಡ್ತಾ ಇದ್ದಾರೆ ವ್ಯಭಿಚಾರದಲ್ಲಿ, ಅದು ಬೇರೆ ವಿಷಯ. ಆದರೆ ಮದುವೆ ಎನ್ನುವುದು ದೇವರ ಹೃದಯದಲ್ಲಿದ್ದಂತ ಉದ್ದೇಶ, ಗಂಡು ಮತ್ತು ಹೆಣ್ಣನ್ನು ಒಂದುಗೂಡಿಸಿ ಒಂದು ಶರೀರವನ್ನಾಗಿ ಮಾಡಿ ಅವನ ಮುಖಾಂತರ ಸಂತಾನವನ್ನು ಉತ್ಪತ್ತಿ ಮಾಡುವುದು ದೇವರ ಉದ್ದೇಶ. ಅದಕ್ಕೋಸ್ಕರ ಅಲ್ಲಿ ಆಜ್ಞೆ ಸಹ ಇಟ್ಟಿದ್ದಾರೆ. ದೇವರು ಕೂಡಿಸಿದ್ದನ್ನು, ದೇವರು ಒಂದು ಮಾಡಿದಂತ ದಂಪತಿಗಳನ್ನು ಮನುಷ್ಯನು ಅಗಲಿಸಬಾರದು ಅಂದನು. ಇದು ದೇವರು ಮಾಡಿದಂತ ಒಡಂಬಡಿಕೆ ಆಗಿದೆ. ಏನು ಒಡಂಬಡಿಕೆ? ಇದು ಕರಾರಲ್ಲ. ಇಟ್ ಈಸ್ ನಾಟ್ ಅಗ್ರಿಮೆಂಟ್. ಇದು ಅಗ್ರಿಮೆಂಟ್ ಅಲ್ಲ. ಇದು ಗಂಡು ಮತ್ತು ಹೆಣ್ಣು ಮಾಡುವಂತ ಅಗ್ರಿಮೆಂಟ್ ಅಲ್ಲ. ಇವತ್ತು ರಿಜಿಸ್ಟರ್ ಮಾಡ್ತೀವಲ್ಲ, ಅಫ್ಕೋರ್ಸ್ ಈ ಲೋಕದಲ್ಲಿ ಬದುಕಿರುವಾಗ ಒಂದು ಡಾಕ್ಯುಮೆಂಟ್ ಅನ್ನೋದು ಬೇಕಿರುತ್ತೆ. ಅದಕ್ಕೋಸ್ಕರ ರಿಜಿಸ್ಟರ್ ಮಾಡ್ಕೊಳ್ತಾರೆ ಗವರ್ಮೆಂಟ್ ಪ್ರಕಾರವಾಗಿ, ಅಥವಾ ಚರ್ಚ್ ಅಲ್ಲಿ ಪಾಸ್ಟರ್ ಅಥವಾ ಫಾದರ್ಗಳೆಲ್ಲ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ದೇವರ ಸಮ್ಮುಖದಲ್ಲಿ ಯಾವಾಗ ಗಂಡು ಮತ್ತು ಹೆಣ್ಣು ತನ್ನ ಬಾಯಿಂದ ಅರಿಕೆ ಮಾಡಿ, ಈತನನ್ನು ನನ್ನ ಗಂಡನಾಗಿ ನಾನು ಸ್ವೀಕರಿಸುತ್ತೇನೆ, ಇವತ್ತಿನಿಂದ ಎಲ್ಲಾ ಪರಿಸ್ಥಿತಿಯಲ್ಲೂ ಜೊತೆಗಿರ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಅಂತ ಒಪ್ಕೊಳ್ತಾಳೆ. ಅದೇ ರೀತಿಯಾಗಿ ಗಂಡನು ಆಕೆಯನ್ನು, ಈತಳನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸುತ್ತೇನೆ ಇವತ್ತಿನಿಂದ ಮತ್ತು ಜೀವಿತದ ಅಂತ್ಯದವರೆಗೆ ಅವಳ ಜೊತೆ ಎಲ್ಲಾ ಪರಿಸ್ಥಿತಿಯಲ್ಲೂ ಜೊತೆಗಿರ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಎಂದು ಹೇಳಿದ ತಕ್ಷಣ ಪರಲೋಕ ರಾಜ್ಯದಲ್ಲಿರುವಂತ ಆ ಪುಸ್ತಕದಲ್ಲಿ ಈ ಮಾತುಗಳು ಬರೆಯಲ್ಪಡುತ್ತದೆ. ಹಾಗಿರುವಾಗ ಲೋಕದಲ್ಲಿ ಬರೆದಿರುವಂತ ರಿಜಿಸ್ಟರ್ ಪೇಪರ್ನಲ್ಲಿ ಬೇಕಾದ್ರೆ ಅದನ್ನು ಸಮಯ ಬಂದಾಗ ಅದನ್ನು ಕ್ಯಾನ್ಸಲ್ ಮಾಡಿ ಡಿವೋರ್ಸ್ ಎನ್ನುವ ಒಂದು ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ಆದ್ರೆ ಪರಲೋಕದಲ್ಲಿ ಒಮ್ಮೆ ಬರೆಯಲ್ಪಟ್ರೆ ಅದನ್ನು ಬೇರ್ಪಡಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಮನುಷ್ಯನು ಅದನ್ನು ಅಗಲಿಸಬಾರದು ಎಂಬುದಾಗಿ. ಮನುಷ್ಯನಿಗೆ ರೈಟ್ ಇಲ್ಲ. ನಾವು ಹೇಳ್ಬೋದು ಮುಂದಿನ 2-3 ವಾಕ್ಯದಲ್ಲಿ ಕೆಲವೊಂದು ರೀಸನ್ ಗಳನ್ನು ಕೊಟ್ಟಿದ್ದಾರೆ ಯಾವಾಗ ಡಿವೋರ್ಸ್ ಕೊಡಬಹುದು ಎಂಬುದಾಗಿ. ಅದು ಒಂದೇ ಒಂದು ವಿಷಯದಲ್ಲಿ, ವ್ಯಭಿಚಾರದ ಪಾಪದಲ್ಲಿ ಬಿದ್ದು ಅಲ್ಲಿ ತಪ್ಪಿ ಹೋದ್ರೆ ಮಾತ್ರ ಒಂದು ರೀಸನ್ ಕೊಟ್ಟಿದ್ದಾರೆ. ಆದ್ರೂ ಸಹ ಅದ್ರ ದೇವರ ಚಿತ್ತ ಅಲ್ಲ ಅಂತ ಸ್ವಾಮಿ ಹೇಳಿದ್ದಾರೆ. ಅದಕ್ಕೋಸ್ಕರ ಅದಕ್ಕೆ ಜಾಸ್ತಿ ಒತ್ತು ಕೊಡದೆ, ಒಮ್ಮೆ ದೇವರು ಜೋಡಿಸಿದ್ದನ್ನು ಗಂಡು ಮತ್ತು ಹೆಣ್ಣಾಗಿ ಅಥವಾ ಗಂಡ ಮತ್ತು ಹೆಂಡತಿಯಾಗಿ ಮದುವೆ ಮಾಡಿಸಿದಾಗ ಅದು ಪರ್ಮನೆಂಟ್. ಅದು ಮನುಷ್ಯನ ಯಾವುದೇ ಕಾರಣಕ್ಕೂ ಸಪರೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡದೇ ಇರಲಿ ಎಂಬುದಾಗಿ ದೇವರು ಇಲ್ಲಿ ವಾಗ್ದಾನ ಅಥವಾ ಆಜ್ಞೆಯನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮನುಷ್ಯನು ಅಂತ ಹೇಳಿದ್ರೆ ಆ ದಂಪತಿಗಳಲ್ಲಿ ಪುರುಷನೂ ಆಗಿರ್ಬೋದು, ಸ್ತ್ರೀಯೂ ಆಗಿರ್ಬೋದು, ಅಥವಾ ಆ ದಂಪತಿಗಳ ತಂದೆ ತಾಯಿಗಳಾಗಿರ್ಬೋದು, ಅಥವಾ ದಂಪತಿಗಳ ಮಕ್ಕಳಾಗಿರ್ಬೋದು, ಅಥವಾ ಬೇರೆ ಅವರ ಸ್ನೇಹಿತರುಗಳಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಆ ದಂಪತಿಗಳನ್ನು ಬೇರ್ಪಡಿಸಲು ಯಾರಿಗೂ ಹಕ್ಕಿಲ್ಲ ಅಂತ ದೇವರು ಹೇಳ್ತಾರೆ. ಇಟ್ ಇಸ್ ಕಮಾಂಡ್. ಯಾಕೆಂದ್ರೆ ಇದನ್ನು ಕೂಡಿಸಿರುವುದು ದೇವರು ಮಾತ್ರ. ಅರ್ಥ ಆಗ್ತಾ ಇದೆಯಲ್ಲ? ಸಂಪೂರ್ಣ ಜವಾಬ್ದಾರಿ ದೇವರ ಕೈಯಲ್ಲಿ ಮಾತ್ರ ಇರುತ್ತದೆ. ಯಾಕೆಂದ್ರೆ ಮನುಷ್ಯನ ಕಲ್ಪನೆಯಲ್ಲೇ ಇಲ್ಲದಂತ ಸಂಗತಿ, ಆದಿಯಲ್ಲಿ ದೇವರು ಪುರುಷನನ್ನು ನಿರ್ಮಿಸಿದ ಮೇಲೆ ಆತನಿಗೆ ಒಂದು ಸಹಾಯಕಳಾಗಿ ಒಂದು ಸ್ತ್ರೀ ಬೇಕೆಂಬುದು ಅದು ದೇವರ ಹೃದಯದಲ್ಲಿ ಮೊದಲು ಉಟ್ಕೊಳ್ತು. ಪುರುಷನ ಹೃದಯದಲ್ಲಿ ಬಂದ ವಿಚಾರ ಅಲ್ಲ. ಪುರುಷನ ಒಬ್ಬನೇ ಇದ್ದನು, ಆತನಿಗೆ ಗೊತ್ತೇ ಇಲ್ಲ ಒಂದು ಸ್ತ್ರೀ ಅನ್ನೋದು ಇರ್ಬೋದು ಅಂತ ಒಂದು ಕಲ್ಪನೆ ಪುರುಷನಲ್ಲಿ ಇರ್ಲಿಲ್ಲ. ಹೌದಾ? ನನಗೊಂದು ಸ್ತ್ರೀ ಬೇಕು, ಮದುವೆ ಆಗ್ಬೇಕು, ಅವಳ ಜೊತೆ ಬಾಳ್ಬೇಕು ಅಂತ ಒಂದು ಸಿಸ್ಟಮ್, ಅಂತ ಒಂದು ಸಂಬಂಧ ಅನ್ನೋದೇ ಪುರುಷನ ಕಲ್ಪನೆಯಲ್ಲಿ ಇಲ್ಲ ಆಗಿತ್ತು. ಮನುಷ್ಯನಿಗೆ ಅದು ಏನನ್ನೋದೇ ತಿಳಿದಿಲ್ಲ ಆಗಿತ್ತು. ಆದರೆ ದೇವರು ಸ್ವತಃ ಆ ಉದ್ದೇಶ, ಆ ಪ್ಲಾನ್, ಆ ಸಿಸ್ಟಮ್ ಅನ್ನ ಪುರುಷನ ಜೀವಿತದಲ್ಲಿ ಅಳವಡಿಸ್ಬಿಟ್ರು. ಹೇಗೆ ನಮಗೆ ಗೊತ್ತಿದೆ, ಪಕ್ಕ ಎಲುಬೆಯಿಂದ ಎಲುಬನ್ನು ತೆಗೆದು ಅದರಲ್ಲಿ ತನ್ನ ಜೀವಶ್ವಾಸವನ್ನು ಊದಿ ಆ ಪುರುಷನಿಗೆ ತಕ್ಕ ಸಹಾಯಕಳಾಗಿ ಅವನು ಒಬ್ಬಂಟಿಗನಾಗಿರುವುದು ಉಚಿತವಲ್ಲ ಎಂದು ಎಣಿಸಿ ದೇವರು ಆತನಿಗೆ ತಕ್ಕ ಹಾಗೆ ಒಂದು ಸಂಗಾತಿಯನ್ನು ಸೃಷ್ಟಿ ಮಾಡಿದ್ದನ್ನು ನಾವು ಆದಿಕಾಂಡದಲ್ಲಿ ನೋಡಬಹುದು.
ಹಾಗಾಗಿ ಇದು ದೇವರು ಮಾಡಿದಂತ ಒಂದು ಒಡಂಬಡಿಕೆ ಆಗಿದೆ. ಇದು ಮನುಷ್ಯನು ಮಾಡಿದಂತ ಕರಾರು ಅಥವಾ ಒಪ್ಪಿಗೆ ಅಲ್ಲ, ಅಥವಾ ಯಾವುದೇ ಅಗ್ರಿಮೆಂಟ್ ಅಲ್ಲ. ಅಗ್ರಿಮೆಂಟ್ಗಳು ಯಾವ ಕಾಲಕ್ಕೂ ಮುರಿದು ಹೋಗುತ್ತೆ, ಕ್ಯಾನ್ಸಲ್ ಮಾಡಬಹುದು, ರೀ ಅಗ್ರಿಮೆಂಟ್ ಮಾಡಬಹುದು. ಅದು ಒಡಂಬಡಿಕೆ ಅನ್ನೋದು ಒಮ್ಮೆ ಮಾತ್ರ ಆಗುವುದು, ನೆನಪಿಟ್ಟುಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಒಡಂಬಡಿಕೆ ಅನ್ನೋದು ಒಂದೇ ಸಲ ಆಗುವುದು. ಸೊ ಹಾಗಾದ್ರೆ ನಾವಿಲ್ಲಿ ನೋಡ್ಬೋದು, ಇದರ ಜೊತೆ ಒಂದು ವಾಕ್ಯವನ್ನು ಓದುವ. ಉತ್ಪತ್ತಿ ಅಂದ್ರೆ ಆದಿಕಾಂಡ 5:2. ಆದಿಕಾಂಡ 5:2. ಸಮಯ ತುಂಬಾ ಕಡಿಮೆ ಇದೆ, ಬೇಗ ಓದುವ. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಆಮೇಲೆ ಆಮೇನ್. ಎಲ್ಲಿಗೋ ಚೆನ್ನಾಗಿ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆಯಾ? ಓಕೆ ಓಕೆ ಓಕೆ, ಸರಿ. ನೋಡಿ, ಈ ವಾಕ್ಯ ಏನ್ ಹೇಳ್ತಾ ಇದೆ? ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ನೋಡಿ, ಗಂಡು ಹೆಣ್ಣನ್ನಾಗಿ ಮಾಡಿ ಅವರನ್ನು ಆಶೀರ್ವದಿಸಿದ ದೇವರು. ಪ್ರೈಸ್ ದಿ ಲಾರ್ಡ್. ಅವರನ್ನು ಆಶೀರ್ವದಿಸಿದ ದೇವರು. ಹಾಗಾದ್ರೆ ಗಂಡು ಹೆಣ್ಣನ್ನು ಆಶೀರ್ವದಿಸಿದ ದೇವರು ಅದೇ ಗಂಡು ಹೆಣ್ಣಿನ ವಿಷಯದಲ್ಲಿ ದುಃಖಿಸಿದ ದೇವರ ಬಗ್ಗೆ ನಾವು ನೋಡುವ. ಇಲ್ಲಿ ಸಂತೋಷಪಟ್ಟವರನ್ನು ಆಶೀರ್ವದಿಸ್ತಾರೆ ಅಂತ ಹೇಳಿದ್ರೆ ಅವರಿಗೆ ಮದುವೆ ಮಾಡಿಸ್ತಾರೆ. ಈ ಆಶೀರ್ವಾದ ಎಂತದ್ದು? ಅವರನ್ನು ಒಂದು ಮಾಡಿದಂತ ಆಶೀರ್ವಾದ, ಅವರನ್ನು ಗಂಡ ಮತ್ತು ಹೆಂಡತಿಯಾಗಿ ಮಾಡಿದಂತ ಆಶೀರ್ವಾದ, ಅವರನ್ನು ದಂಪತಿಗಳನ್ನಾಗಿ ಮಾಡಿದ ಆಶೀರ್ವಾದ. ಹಾಗಾದ್ರೆ ಅದರಲ್ಲಿ ಸಂತೋಷಪಟ್ಟ ದೇವರು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಬಂದಾಗ ಯಾವ ರೀತಿಯಾದಂತ ಭಾವನೆಗಳನ್ನು ನಾವು ಇಲ್ಲಿ ದೇವರ ಹೃದಯದಿಂದ ನೋಡುವ. 3ರಿಂದ, ಆದಿಕಾಂಡ 6ನೇ ಅಧ್ಯಾಯ ವಾಕ್ಯ 3ರಿಂದ 6ನೇ ವಾಕ್ಯ ತನಕ ಓದುವ. 3ರಿಂದ 6. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದ್ದರಿಂದ ಮತ್ಸರೆ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ, ಮಹಾಶರೀರಿಗಳು ಭೂಮಿಯ ಮೇಲಿದ್ದರು, ಆನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ನೋಡಿ, ಇಲ್ಲಿ ಆಶೀರ್ವದಿಸಿದನು ದೇವರು. ಎಲ್ಲಿ? 5ನೇ ಅಧ್ಯಾಯದಲ್ಲಿ ಸಂತೋಷಪಟ್ಟು ಆಶೀರ್ವದಿಸಿದ್ರಲ್ವಾ? ಸಂತೋಷ ಇಲ್ಲದೆ ಆಶೀರ್ವಾದ ಕೊಡ್ಲಿಕ್ಕೆ ಆಗುವುದೇ ಇಲ್ಲ. ಆದ್ರೆ 6ನೇ ಅಧ್ಯಾಯದಲ್ಲಿ ಬಂದಾಗ ಅದೇ ಗಂಡು ಮತ್ತು ಹೆಣ್ಣಿನ ವಿಷಯದಲ್ಲಿ ದೇವರು ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಇಂಗ್ಲಿಷ್ ಅಲ್ಲಿ ಹೀಗೆ ಬರೆದಿದೆ: The Lord was sorry that he had made man on the earth, and he was grieved in his heart. ಹೃದಯದಲ್ಲಿ ನೊಂದುಕೊಂಡರು, ದುಃಖ ಪಟ್ಕೊಳ್ತಾರೆ, ಅಳ್ತಾರೆ. ಮದುವೆ ಅನ್ನೋದು ದೇವರ ಸಂಕಲ್ಪ. ಮದುವೆ ಯಾವಾಗ ಮುರಿದೋಗ್ತದೋ ಅಥವಾ ತಪ್ಪಾದ ರೀತಿಯಲ್ಲಿ ಅದು ದೇವರ ಸಮ್ಮುಖದಲ್ಲಿ ಬದಲಾಗ್ತದೋ, ಅಥವಾ ಮನುಷ್ಯನ ಅದನ್ನು ಬೇರ್ಪಡಿಸ್ತಾನೋ, ಅಥವಾ ಮದುವೆ ಮಧ್ಯದಲ್ಲಿ ಬಿರುಕುಗಳು ಬರ್ತದೆ, ಗಲಿಬಿಲಿಗಳು ಉಂಟಾಗ್ತದೆ, ಅವಾಗ ದೇವರು ನೊಂದ್ಕೊಳ್ತಾರೆ. ಬಾಕಿ ಎಲ್ಲ ಪಾಪದಲ್ಲೂ ಸಹ ಖಂಡಿತವಾಗಿ ದೇವರು ನೊಂದ್ಕೊಳ್ತಾರೆ. ಆದ್ರೆ ಪ್ರತ್ಯೇಕವಾಗಿ ಇಲ್ಲಿ ಆದಿಕಾಂಡದಲ್ಲಿ ನೊಂದುಕೊಂಡಂತ ಸಂಗತಿ ಅಂತ ಹೇಳಿದ್ರೆ ಗಂಡು ಮತ್ತು ಹೆಣ್ಣಿನ ವಿಷಯದಲ್ಲಿ. ಬಾಕಿ ಎಲ್ಲಿಯೂ ಸಹ ನೊಂದುಕೊಂಡ ರೀತಿಯನ್ನು ನೋಡ್ಲಿಲ್ಲ. ಆದ್ರೆ ಇಲ್ಲಿ ಅವರು ನೊಂದುಕೊಳ್ತಾರೆ ಹೃದಯದಲ್ಲಿ.
ಅದಕ್ಕೋಸ್ಕರ ಮದುವೆ ಅನ್ನೋದು ಅಷ್ಟು ಪರಿಶುದ್ಧವಾದಂತ ಒಂದು ಸಂಕಲ್ಪ ಅಥವಾ ದೇವರ ಯೋಜನೆ ಆಗಿದೆ. ಆಮೆನ್. ಓಕೆ, ಸೊ ಮುಂದಿನ ವಾಕ್ಯವನ್ನು ನಾವು ಓದುವರಾಗೋಣ. ಎಫೆಷಿಯನ್ಸ್ 5 22 ರಿಂದ 26 ತನಕ ಓದುವ. ಫಸ್ಟ್ 1ನೇ ವಾಕ್ಯ ಯಾವುದು? 22ನೇ ವಾಕ್ಯ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಸಾಕು. ಕ್ರಿಸ್ತನು ಸಭೆಗೆ ಸ್ತ್ರೀಯರಿಗೆ ಮೊದಲನೇದಾಗಿ ಇಲ್ಲಿ ಏನ್ ಕೊಡ್ತಾ ಇದ್ದಾರೆ? ವಾಕ್ಯ ಅಥವಾ ಆಜ್ಞೆ ಕೊಡ್ತಾ ಇದ್ದಾರೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೆ ಅಧೀನರಾಗಿದ್ದೀರಿ, ಕರ್ತನಿಗೆ ಹೇಗೆ ನೀವು ಗೌರವ ಕೊಡ್ತೀರಿ, ಕರ್ತನಿಗೆ ಹೇಗೆ ನೀವು ಪ್ರಭು ಅಂತ ಹೇಳ್ತೀರಿ, ಕರ್ತನಿಗೆ ಹೇಗೆ ಭಯಪಟ್ಟು ಅವರನ್ನು ಆದರಿಸ್ತೀರಿ, ಹಾಗೆಯೇ ಎಷ್ಟು ಕ್ಲಿಯರ್ ಆಗಿ ಬರೆದಿದೆ. ಕರ್ತನಿಗೆ ಹೇಗೆ, ಇಂಗ್ಲಿಷ್ ಅಲ್ಲಿ ಹಾಗೆ ಬರೆದಿದೆ. ವೈಫ್ಸ್, ಸಬ್ಮಿಟ್ ಟು ಯುವರ್ ಓನ್ ಹಸ್ಬೆಂಡ್ಸ್ ಆಸ್ ಟು ದ ಲಾರ್ಡ್. ಕರ್ತನಿಗೆ ಹೇಗೆ ಅಧೀನರಾಗ್ತೀವಿ ಹಾಗೆಯೇ ಗಂಡನಿಗೆ ಅಧೀನರಾಗ್ಬೇಕು. ಇದಷ್ಟು ಸುಲಭವಾದಂತ ಆಜ್ಞೆ ಅಲ್ಲ, ಇದು ಕಠಿಣವಾಗಿದೆ. ಯಾಕಂತ ಹೇಳಿದ್ರೆ ಸ್ತ್ರೀಯರು ಬಲಹೀನವಾದಂತ ಪಾತ್ರ ಅಂತ ನಾವು ಬೇರೆ ವಾಕ್ಯದಲ್ಲಿ ನೋಡಿದ್ದೇವೆ, ಓದಿದ್ದೇವೆ. ನಾವು ಮುಂದೆ ಓದುವರಾಗೋಣ ಖಂಡಿತವಾಗಿ. ಆದ್ರೆ ಇಲ್ಲಿ ಸ್ತ್ರೀಯರಿಗೆ ಕಠಿಣವಾದಂತ ಒಂದು ಆಜ್ಞೆ ಇದು. ಸ್ತ್ರೀಯ ಸ್ವಭಾವ ಅಂತ ಹೇಳಿದ್ರೆ ಆದಿಕಾಂಡದಿಂದಲೇ ನಾವು ನೋಡ್ಬೋದು. ಹೆಚ್ಚು ಮಾತು ಆಡುವಂತ ಅಥವಾ ಹೆಚ್ಚು ನನಗೆ ಶಬ್ದಗಳು ಸಿಗ್ತಾ ಇಲ್ಲ, ಚಂಚಲವಾದಂತ ಮನಸ್ಸುಳ್ಳದ್ದು ಸ್ತ್ರೀಯದು. ಸ್ತ್ರೀ ಸುಮ್ಮನೆ ಇರ್ಲಿಕ್ಕೆ ಕಷ್ಟ. ಅದು ಆ ರೀತಿಯಾಗಿ ಸೃಷ್ಟಿ ಆಗಲ್ಪಟ್ಟಿದೆ. ಅದು ಆದಿಕಾಂಡದಲ್ಲಿ ನೋಡ್ಬೋದು. ಯಾಕೆಂದ್ರೆ ಆದಮನು ಸುಮ್ಮನಿದ್ದನು, ಆದ್ರೆ ಸ್ತ್ರೀ ಹೋಗಿ ಮೊದಲನೇದಾಗಿ ಏದೇನ್ ತೋಟದಲ್ಲಿದ್ದಂತ ಆ ಸರ್ಪದ ಹತ್ರ ಮಾತನಾಡ್ಲಿಕ್ಕೆ ಹೋದದ್ದು. ಹೌದಾ? ಅದು ಸಹ ಏಕಾಂಗಿಯಾಗಿ ಹೋದದ್ದು. ನೋಡಿ, ಸ್ತ್ರೀಯರಿಗೆ ಕೊಡುವಂತ ಡೈರೆಕ್ಷನ್, ಯಾವುದೇ ಕಾರಣಕ್ಕೂ ಜೀವಿತದಲ್ಲಿ ಡಿಸಿಷನ್ಗಳು ಬರ್ಬೇಕಾದ್ರೆ ತನ್ನ ಗಂಡನಿಗೆ ಮೊದಲನೇದಾಗಿ ತಿಳಿಸ್ಬೇಕು. ಗಂಡನ ಜೊತೆ ಸೇರಿ ಯಾವುದೇ ತೀರ್ಮಾನಗಳನ್ನು ಮಾಡುವುದಾದ್ರೆ ಜೊತೆ ಸೇರಿ ಮಾಡುವವರಾಗಿರ್ಬೇಕು. ಅದು ಗಂಡನಿಗೆ ಕೊಡುವಂತ ಏನಾಗಿದೆ? ಗೌರವವಾಗಿದೆ. ಆತನಿಗೆ ಅಧೀನರಾಗಿದ್ದೇವೆ ಅನ್ನೋದು ಅರ್ಥವಾಗಿದೆ. ಯಾವಾಗ ಸ್ತ್ರೀ ಪ್ರತಿಯೊಂದು ವಿಷಯದಲ್ಲಿ ಗಂಡನಿಗೆ ಆತನು ಹೇಳಿದ ಹಾಗೆ ಕೇಳ್ತಾಳೋ ಅದು ಆತನಿಗೆ ಅಧೀನರಾದಂತೆ. ಅದಕ್ಕೋಸ್ಕರ ಗಂಡಂದಿರು ಏನು ಹೇಳಿದ್ರು ಅದಕ್ಕೆ ಏನು ಬ್ಯಾಕ್ ಆನ್ಸರ್ ಯಾವಾಗ್ಲೂ ಕೊಡಬಾರ್ದು. ಇದು ಆರ್ಡರ್. ಮುಂದಿನ ವಾಕ್ಯ ಅದಕ್ಕೆ ಸಪೋರ್ಟ್ ಮಾಡಿ ಹೇಳ್ತಾ ಇದೆ, ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ. ಅದೇ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಇದು ಯಾಕೆಂತ ಹೇಳಿದ್ರೆ ಗಂಡನು ಮೊದಲು ಸೃಷ್ಟಿಸಲ್ಪಟ್ಟಿದ್ದು, ಸ್ತ್ರೀ ಅಲ್ಲ. ಇದು ಆರ್ಡರ್. ಏನು? ಗಂಡನು ಮೊದಲು ಸೃಷ್ಟಿಸಲ್ಪಟ್ಟಿದ್ದು, ಸ್ತ್ರೀ ಮೊದಲು ಸೃಷ್ಟಿಸಲ್ಪಟ್ಟಿದ್ದಲ್ಲ. ಅದಕ್ಕೆ ಇಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ, ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರ ಹೆಂಡತಿಗೆ ಗಂಡನು ತಲೆಯಾಗಿದ್ದಾನೆ. ಸೊ ಹಸ್ಬೆಂಡ್ ಫಸ್ಟ್. ಇದು ದೇವರ ವಾಕ್ಯ, ನಾವೇನು ಮಾಡಕ್ಕಾಗಲ್ಲ, ದೇವರ ವಾಕ್ಯ. ಹಾಗಾಗಿ ಪ್ರತಿ ವಿಷಯದಲ್ಲಿ ಗಂಡನಿಗೆ ಮೊದಲನೇ ಸ್ಥಾನ. ಆತನು ಹೇಳಿದ ಮಾತನ್ನು ಕೇಳಬೇಕು. ಹಾಗಂತ ಗಂಡನ ಬಗ್ಗೆ ಇಷ್ಟು ಫ್ರೀಡಮ್ ಕೊಟ್ಟಿದೆ ಅಂತ ತಿಳ್ಕೊಳ್ಬೇಡಿ. ಗಂಡನಿಗೂ ಸಹ ಮುಂದೆ ಆಜ್ಞೆಗಳನ್ನು ಕೊಡಲ್ಪಟ್ಟಿದೆ. ಅದು ಮುಂದೆ ನಾವು ಓದಿ ತಿಳ್ಕೊಳ್ಳೋಣ. ಆದ್ರೆ ಸ್ತ್ರೀಗೆ ಏನೆಲ್ಲ ಹೇಳಲ್ಪಟ್ಟಿದೆಯೋ ಅದನ್ನು ಸ್ತ್ರೀ ತನ್ನ ಕೊನೆಯ ಉಸಿರಿರುವವರೆಗೂ, ಪುನಃ ಹೇಳ್ತೀನಿ, ಕೊನೆಯ ಉಸಿರಿರುವವರೆಗೂ ಗಂಡನ ಮಾತಿಗೆ ಅಡ್ಡಿ ಬರುವ ಹಾಗೆ ಇಲ್ಲ. ಖಂಡಿತವಾಗಿ ಗಂಡನ ಮಾತು ಕೆಲವೊಮ್ಮೆ ತಪ್ಪಾಗಿರ್ಬಹುದು, ದೇವರ ವಾಕ್ಯಕ್ಕೆ ವಿರೋಧವಾಗಿದ್ರೆ ಅದಕ್ಕೆ ಅಧೀನರಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದು ವಾಕ್ಯವು ಸಹ ಹೇಳಲ್ಲ. ಕ್ರಿಸ್ತನು ಮೊದಲು ಎಲ್ಲಕ್ಕಿಂತ. ನೋಡಿ, ಇನ್ನೊಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲಿ ಮೊದಲನೇ ಸ್ಥಾನ ಕ್ರಿಸ್ತನಿಗೆ, ಎರಡನೇ ಸ್ಥಾನ ಗಂಡ ಅಥವಾ ಹೆಂಡತಿ ಆಗಿರುತ್ತೆ.
ಮೂರನೇ ಸ್ಥಾನ ಮತ್ತು ಮಕ್ಕಳು, ಅದ ನಂತರ ತಂದೆ ತಾಯಿಗಳು ಬರ್ತಾರೆ. ಈ ಆರ್ಡರ್ ಅನ್ನು ನಾವು ಮರಿಬಾರ್ದು. ಒಂದು ದಂಪತಿಗಳಾದ ಮೇಲೆ ಆ ವ್ಯಕ್ತಿಗೆ ಮೊದಲನೇ ಸ್ಥಾನ ಕ್ರಿಸ್ತನು, ಎರಡನೇದು ಗಂಡ ಅಥವಾ ಹೆಂಡತಿ, ಮೂರನೇದು ಮಕ್ಕಳು, ನಂತರ ತಂದೆ ತಾಯಿಗಳು. ಆರ್ಡರ್ ಇದೆ. ಯಾರಾದ್ರೂ ನೋಟ್ಸ್ ಬರ್ಕೊಳ್ತಾ ಇದ್ರೆ ಖಂಡಿತವಾಗಿ ಬರ್ಕೊಳ್ಳಿ, ಅಥವಾ ಇದು ರೆಕಾರ್ಡ್ ಆಗ್ತಾ ಇದೆ. ಐ ಡೋಂಟ್ ನೋ, ಮಧ್ಯೆ ಏನೋ ಒಂದು ಸ್ಟಕ್ ಆಯ್ತು, ಆದ್ರೂ ರೆಕಾರ್ಡಿಂಗ್ ಚೆನ್ನಾಗಿ ಆಗ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ಈ ರೀತಿಯಾದ ಟೀಚಿಂಗ್ಸ್ ಗಳು ಹೆಚ್ಚಿನದಾಗಿ ಇಂಟರ್ನೆಟ್ ಅಲ್ಲಿ ಲಭ್ಯವಿಲ್ಲ, ಅದಕ್ಕೋಸ್ಕರ. ಓಕೆ, ಸೊ ಈ ಆರ್ಡರ್ ಅನ್ನು ನಾವು ಯಾವಾಗ್ಲೂ ಮುರಿಬಾರ್ದು. ಸೊ ಹೇಗೆ ಕ್ರಿಸ್ತನು ಸಭೆಗೆ ಹೆಡ್ ಆಗಿದ್ದಾನೋ ಅದೇ ರೀತಿ ಪ್ರತಿ ವಿಷಯದಲ್ಲಿ ಹೆಂಡತಿಗೆ ಗಂಡನು ಏನಾಗಿರ್ತಾನೆ, ತಲೆ ಆಗಿರ್ತಾನೆ. ಹೆಂಡತಿ ಎಷ್ಟು ಗೌರವ ಕೊಡ್ತಾಳೋ ಗಂಡನಿಗೆ, ಅಷ್ಟು ಗಂಡನು ತನಗೆ ತಿಳಿಯದ ಹಾಗೆ ಹೆಂಡತಿಯನ್ನು ಪ್ರೀತಿಸ್ಲಿಕ್ಕೆ ಆರಂಭಿಸ್ತಾನೆ. ಗಂಡನನ್ನು ಸೃಷ್ಟಿ ಮಾಡಿದ್ದೆ ಅಂದ್ರೆ ಪುರುಷನನ್ನು ಆ ರೀತಿಯಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ. ಇನ್ನೊಂದು ಮಾತನ್ನು ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಗಂಡು ಮತ್ತು ಹೆಣ್ಣು ಅನ್ನೋದು, ಅಥವಾ ಗಂಡನು ಅಥವಾ ಹೆಂಡತಿ ಅನ್ನೋದು, ಇದು ಸಭೆ ಮತ್ತು ಕ್ರೈಸ್ತನನ್ನು ಹೋಲಿಸ್ತದೆ. ಇಲ್ಲಿ ಪೌಲನು ಚರ್ಚ್ ಅಂಡ್ ಕ್ರೈಸ್ಟ್ ಇದನ್ನು ಹೋಲಿಸ್ಬಿಟ್ಟು ಈ ಒಂದು ಮಿಸ್ಟ್ರಿಯನ್ನು, ಇದು ಮಿಸ್ಟ್ರಿ ಅಂತ ಹೇಳಿದ್ರೆ ಇದೊಂದು ಗುಪ್ತ ಸಂಗತಿ. ಇದು ಇದೇ ಅಧ್ಯಾಯದಲ್ಲಿ ಮುಂದೆ ಹೇಳ್ತಾ ಇದ್ದಾನೆ. ಈ ಗುಪ್ತ ಸಂಗತಿಯನ್ನು ನಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದ್ ನಾವು ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಬೇಕು. ಆವಾಗ್ಲೇ ಮ್ಯಾರೇಜ್ ಲೈಫ್ ಸಕ್ಸಸ್ಫುಲ್ ಆಗಿರುತ್ತೆ ಮತ್ತು ಆಶೀರ್ವದಿಸಲ್ಪಟ್ಟಿರುತ್ತೆ. ಹೇಗೆ ಸಭೆಗೆ ಮುಖ್ಯಸ್ಥನು, ಎಲ್ಲದಕ್ಕೂ ಮೇಲು ಮತ್ತೆ ತೀರ್ಮಾನ ಮಾಡುವವನು, ಸಭೆಗೆ ಸಹಾಯ ಮಾಡುವವನು, ಸಭೆಯಲ್ಲಿ ಸಮಾಧಾನ ಕೊಡುವನು, ಸಭೆಗೆ ಸೌಖ್ಯ ಕೊಡುವನು, ಸಭೆಗೆ ಬಲ ಕೊಡುವನು, ಸಭೆಯಲ್ಲಿ ನೆಮ್ಮದಿಯನ್ನು ಕೊಡುವನು, ಸಭೆಯನ್ನು ಸೈತಾನನ ಕೈಯಿಂದ ಕಾಪಾಡುವ ಆತನು, ಸಭೆಯನ್ನು ಶುದ್ಧ ಮಾಡುವ ಆತನು, ಹೌದಾ, ಪರಿಶುದ್ಧ ಮಾಡುವ ಆತನು, ಎಲ್ಲವೂ ಕ್ರೈಸ್ತನಾಗಿದ್ದಾನೆ. ಅದೇ ರೀತಿ ಹೆಂಡತಿಗೆ ಸರ್ವವು ಗಂಡನಾಗಿದ್ದಾನೆ. ಎಲ್ಲಾ ವಿಷಯದಲ್ಲಿ ಗಂಡನ ಜವಾಬ್ದಾರಿಯಾಗಿದೆ ಹೆಂಡತಿಯನ್ನು ಕಾಪಾಡುವಂಥದ್ದು. ಜವಾಬ್ದಾರಿಯಾಗಿದೆ. ಪ್ರತಿ ವಿಷಯದಲ್ಲಿಯೂ ಜವಾಬ್ದಾರಿ ಎಂದು ಬಂದಾಗ ಅದು ಪೂರ್ಣ ಜವಾಬ್ದಾರಿ ಗಂಡನ ಕೈಯಲ್ಲಿರುತ್ತೆ. ದಿಸ್ ಇಸ್ ಆರ್ಡರ್. ನೋಡಿ ಮುಂದೆ, ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಒಂದು ಹೆಣ್ಣು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋದು ಗಂಡನಿಂದ ಹೆಚ್ಚಿನದಾಗಿ ಏನು ಗೊತ್ತಾ, ಸೆಕ್ಯೂರಿಟಿ. ಅವಳು ಸೆಕ್ಯೂರ್ ಯಾವಾಗ ಆಗಿರ್ತಾಳೆ ಅಂತ ಹೇಳಿದ್ರೆ, ಗಂಡನು ಆ ಸೆಕ್ಯೂರಿಟಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರೆ, ಯಾವುದೇ ವಿಷಯದಲ್ಲಿ ಕಡಿಮೆ ಆಗ್ಲಿಕ್ಕೆ ಬಿಡಬಾರ್ದು. ಪ್ರೀತಿ ವಿಷಯ ಆಗಿರ್ಬೋದು, ವಸ್ತುಗಳ ವಿಷಯ ಆಗಿರ್ಬೋದು, ಮತ್ತೆ ಯಾವಾಗಾದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲದಂತ ಸಮಯದಲ್ಲಿ ಗಂಡನು ಬಂದು ಆಕೆಗೆ ಆಶ್ವಾಸನೆಯನ್ನು ಕೊಟ್ಟು ಧೈರ್ಯ ಪಡಿಸ್ತಾ ಇರ್ಬೇಕು. ನೋಡಿ, ಕ್ರಿಸ್ತನು ಇದೇ ಮಾಡ್ತಾ ಇರ್ತಾನೆ ಸಭೆಗೆ, ಅಲ್ವಾ? ನಾವೆಲ್ಲ ಧೈರ್ಯಗೆಟ್ಟು ಹೋದಾಗ ನಮ್ಮನ್ನ ಆಶ್ವಾಸನೆ ಕೊಡುವನು ಕ್ರಿಸ್ತನು. ಅದೇ ರೀತಿ ಗಂಡನ ಕರ್ತವ್ಯ ಹೆಂಡತಿಗೆ ಆಶ್ವಾಸನೆ ಅಥವಾ ಧೈರ್ಯ, ನಾನಿದ್ದೇನೆ ಎಂಬ ಆ ಒಂದು ರಕ್ಷಣೆ ಕೊಡ್ತಾ ಇರ್ಬೇಕು. ಯಾವಾಗ್ಲೂ ಹೆಂಡತಿಗೆ ಒಬ್ಬಂಟಿಗಳಾಗಿ ಫೀಲ್ ಆಗ್ಲಿಕ್ಕೆ ಬಿಡಬಾರದು. ಸೊ ಅದೇ ರಕ್ಷಕನ ಕೆಲಸವಾಗಿದೆ, ಗಂಡನ ಕೆಲಸ. ನೋಡಿ ಇದು ಎಲ್ಲರಿಗೂ ಅನ್ವಯಿಸ್ತಾ ಇದೆ ಅಲ್ವಾ? ಯುವಕರಾಗ್ಲಿ, ಹೊಸ ದಂಪತಿಗಳಾಗ್ಲಿ, ಅಥವಾ ಮದುವೆ ಇರುವವರಾಗ್ಲಿ, ಅಥವಾ ಮದುವೆ ಆಗಿ ಅನೇಕ ವರ್ಷಗಳಾದವರಾಗ್ಲಿ, ವಯಸ್ಸಾದವರು ಸಹ ಆಗ್ಲಿ, ಎಲ್ಲರಿಗೂ ಅನ್ವಯಿಸ್ತದೆ. ವಯಸ್ಸಾದಾಗ್ಲೂ ಸಹ ಒಂದು ಹೆಂಡತಿ ಸೆಕ್ಯೂರ್ ಫೀಲ್ ಮಾಡುವಂತ ಒಂದೇ ಒಂದು ಏರಿಯಾ ಅಂತ ಹೇಳಿದ್ರೆ ಗಂಡನ ಜೊತೆಯಲ್ಲಿ. ಯಾಕಂದ್ರೆ ಮಕ್ಕಳೆಲ್ಲ ದೂರ ದೂರ ಹೋಗಿರ್ತಾರೆ, ವಿದ್ಯಾಭ್ಯಾಸ, ತಮ್ಮ ಕೆಲಸ ಕಾರ್ಯಗಳು ಅಂತ. ಜೊತೆಗಿರುವುದು ಗಂಡ ಹೆಂಡತಿ ಅಲ್ವಾ? ಅದಕ್ಕೋಸ್ಕರ ಗಂಡನಲ್ಲಿ ಆ ಧೈರ್ಯ ದೇವರು ಕೊಟ್ಟಿರ್ತಾರೆ. ಈ ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರಕ್ಷಣೆ ಮಾಡುವಂತ ಎಲ್ಲಾ ಕೆಪಾಸಿಟಿ ಗಂಡನ ಒಳಗಡೆ ದೇವರು ಹಾಕಿರ್ತಾರೆ. ಸೊ ಮುಂದಿನ ವಾಕ್ಯ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ
ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ನೋಡಿ, ಇದು ಇನ್ನೂ ಸ್ವಲ್ಪ ಕಠಿಣವಾಗಿದೆ. ಎಲ್ಲ ವಿಷಯ ಅಂತ ಹೇಳ್ಬಿಟ್ಟಿದೆ. ಇನ್ ಎವ್ರಿಥಿಂಗ್. 24ನೇ ವಾಕ್ಯ ಏನು? ಇನ್ ಎವ್ರಿಥಿಂಗ್ ಅಂತ ಬರೆಯಲ್ಪಟ್ಟಿದೆ ಇಂಗ್ಲಿಷ್ ಅಲ್ಲಿ ಸಹ. ಇನ್ ಎವ್ರಿಥಿಂಗ್. ಲೆಟ್ ದ ಚರ್ಚ್ just as the church is subject to Christ, so let the wives be to their own husbands in everything. ಪ್ರತಿ ವಿಷಯದಲ್ಲಿ ಗಂಡ ಹೇಳಿದ ಹಾಗೆ ಕೇಳಬೇಕು. ಒಂದು ವೇಳೆ ತಪ್ಪಾಗಿದ್ರೂ ಸಹ ಕೇಳಬೇಕು ಮೊದಲು. ಆಮೇಲೆ ಗೌರವದಿಂದ ಅಧೀನಳಾಗಿ ಇದು ಸರಿ ತಪ್ಪು ಎಂಬ ವಿಷಯದಲ್ಲಿ ಚರ್ಚೆ ಮಾಡಿಕೊಂಡು ಅದರಲ್ಲಿ ಗೌರವ ಇರಬೇಕು. ಯಾಕೆಂತ ಹೇಳಿದ್ರೆ ಅನೇಕ ಸ್ತ್ರೀಯರು ಸಡನ್ ಆಗಿ ಕೋಪ ಆಗ್ಬಿಟ್ಟು ಗಂಡನಿಗೆ 2 ಮಾತು ಹೇಳ್ಬಿಡ್ತಾರೆ. ಅವಾಗ ಗಂಡನ ಹೃದಯ ಏನು? ಹೆಂಡತಿಂದ ಅವ ಯಾವಾಗ್ಲೂ ಗಂಡ ಎಕ್ಸ್ಪೆಕ್ಟ್ ಮಾಡೋದು ಅಧೀನತೆ. ಒಂದು ವೇಳೆ ಅಧೀನಳಾಗಿ ಹೆಂಡತಿ ಮಾತಾಡುವಾಗ ಗಂಡನ ಹೃದಯದಲ್ಲಿ ಏನನ್ಸ್ತದೆ? ನನಗೆ ಅಧೀನಳಾಗಿನೇ ಕೇಳ್ತಾ ಇದ್ದಾಳಲ್ಲ, ಓಕೆ ಅಂತ ಹೇಳ್ಕೊಂಡು ಆತನು ಲಿಸನ್ ಮಾಡ್ತಾನೆ, ಕೇಳ್ತಾನೆ. ಅದೇ ಹಾರ್ಶ್ ಆಗಿ ಮಾತಾಡಿದ್ರೆ ಕೇಳುವಂತ ಶಕ್ತಿ ಗಂಡಸಲ್ಲಿ ಇಲ್ಲ. ಇದು ಸೃಷ್ಟಿಯ ಏನು, ಇದು ಸೃಷ್ಟಿಯಲ್ಲಿ ದೇವರು ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಎಲ್ಲ ಜೀನಲ್ಲಿ, ನಮ್ಮ ರಕ್ತ ಕಣಗಳಲ್ಲಿ, ಮಾಂಸ ಕಣದಲ್ಲಿ ಆ ರೀತಿಯಾಗಿದೆ. ಅದಕ್ಕೋಸ್ಕರ ಯಾವಾಗ ಶಾಂತ ಮನಸ್ಸುಳ್ಳವಳಾಗಿ ಶಾಂತತೆಯಿಂದ ಹೆಂಡತಿ ಎಷ್ಟು ಮಾತಾಡ್ತಾಳೋ ಅದು ಗಂಡಂದಿರಿಗೆ ಇಷ್ಟವಾಗ್ತದೆ. ಆವಾಗ ಗಂಡಂದಿರು ಅವಳ ಶಾಂತ ಮನಸ್ಸನ್ನು ನೋಡಿ ಅದೇ ರೀತಿ ಶಾಂತವುಳ್ಳವರಾಗಿ ರಿಯಾಕ್ಟ್ ಮಾಡ್ತಾರೆ, ಒಪ್ಕೊಳ್ತಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಪ್ರತಿ ಹೆಂಡತಿಯು ಬಿಹೇವ್ ಮಾಡಬೇಕು ಎಂಬುದರ ಬಗ್ಗೆ ಈ ವಾಕ್ಯ ಕಲಿಸ್ತಾ ಇದೆ. ಮುಂದೆ ನೇರವಾಗಿ 28ನೇ ವಾಕ್ಯ ಓದಿ. ಹಾಗೆಯೇ ಪುರುಷರು ಸಹ ಸ್ವಂತ ಸಾರಿ 25ನೇ ವಾಕ್ಯ. ಸಾರಿ, ಇಲ್ಲಿವರೆಗೆ ಹೆಂಡತಿ ಬಗ್ಗೆ ಆಗಿತ್ತು. ಇವಾಗ ನೋಡಿ ಗಂಡನ ಬಗ್ಗೆ. ಓದಿ. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಸಾಕು. ಇವಾಗ ಪುರುಷರ ಬಗ್ಗೆ ಹೇಳ್ತಾ ಇದೆ. ಏನು? ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆಯೇ ಅದೇ ಪ್ರಕಾರವೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ಬೇಕಂತೆ. ಇದು ಇನ್ನೂ ಕಷ್ಟ. ಹೆಂಡತಿ ಆದ್ರೂ ಗಂಡನ ಮಾತನ್ನು ಕೇಳಿ ಸುಮ್ಮನೆ ಇದ್ರೆ ಆಯ್ತು, ಅದು ಒಬಿಡಿಯನ್ಸ್ ಆಯ್ತು, ಸಬ್ಮಿಷನ್ ಆಯ್ತು. ಸೈಲೆಂಟ್ ಇದ್ದು ಬಿಟ್ರೆ ಸರಿ. ಒಂದ್ ವೇಳೆ ತಪ್ಪು ಹೇಳಿದ್ರು ಸೈಲೆಂಟ್ ಇದ್ದು ಬಿಟ್ರೆ ವಾಕ್ಯ ಪಾಲಿಸಿದಾಗಾಯ್ತು. ಆದ್ರೆ ಇಲ್ಲಿ ಹಾಗೆ ಅಲ್ಲ. ಕ್ರೈಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ಹೆಂಡತಿಯನ್ನು ಪ್ರೀತಿಸ್ಬೇಕಂತೆ. ಇದು ಎಷ್ಟು ಆಳವಾಗಿದೆ ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟ್, ಕ್ರಿಸ್ತನು ಸಭೆಯನ್ನು ಹೇಗೆ ಪ್ರೀತಿಸ್ತಾರೆ ಅಂದ್ರೆ ತನ್ನ ಪ್ರಾಣವನ್ನೇ ಕೊಟ್ಟರು. ಇದು ಗಂಡನಿಗೆ ಮಾಡ್ಲಿಕ್ಕೆ ಆಗತ್ತಾ ಹೇಳಿ? ಲೆಟ್ಸ್ ಥಿಂಕ್. ಆಗತ್ತಾ? ಅಷ್ಟ್ರ ಮಟ್ಟಿಗೆ ಪ್ರೀತಿಸ್ಬೇಕಂತೆ. ಹಾಗಾದ್ರೆ ಯಾವುದು ಕಠಿಣ? ಹೆಂಡತಿಗೆ ಕೊಟ್ಟಂತ ಆಜ್ಞೆ ಕಠಿಣನ, ಪುರುಷನಿಗೆ ಕೊಟ್ಟಂತ ಆಜ್ಞೆ ಕಠಿಣನ? ಖಂಡಿತವಾಗಿ ಪುರುಷನ ಆಜ್ಞೆ ಕಠಿಣವಾಗಿದೆ. ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಯಾರು? ಕ್ರೈಸ್ತನು ತನ್ನ ಪ್ರಾಣವನ್ನೇ ಒಪ್ಪಿಸಿಕೊಟ್ಟನು ಸಭೆಗಾಗಿ. ಆ ಲೆವೆಲ್ ವರೆಗೂ ಪ್ರೀತಿಸ್ಬೇಕು ಅಂತ ಹೇಳಿದ್ರೆ, ಹೆಂಡತಿ ಏನು ಹೇಳಿದ್ರು ಸುಮ್ಮನೆ ಕೇಳ್ಕೊಂಡಿದ್ದು ಆತಳನ್ನು ಪ್ರೀತಿಸ್ತಾನೇ ಇರ್ಬೇಕು. 2 ಮಾತು ಬೈಯುವಾಗಿಲ್ಲ, ಜೋರ್ ಮಾಡುವಾಗಿಲ್ಲ, ದುಃಖ ಪಡಿಸುವಾಗಿಲ್ಲ. ನೋಡಿ, ಮೇಲೆ ನಾನು ಇದೇ ಮಾತು ಹೆಂಡತಿಯ ಬಗ್ಗೆ ಹೇಳ್ತಾ ಇದ್ದೆ. ಅದಕ್ಕಿಂತ ಜಾಸ್ತಿಯಾಗಿ ಪುರುಷರಿಗೆ ತಾಳ್ಮೆ ಬೇಕೆಂಬುದರ ಬಗ್ಗೆ ಈ ವಾಕ್ಯ ಕಲಿಸ್ತಾ ಇದೆ. ಜಾಸ್ತಿ ತಾಳ್ಮೆ ಪುರುಷರಿಗೆ ಬೇಕು. ಪ್ರಾಣ ಹೋದ್ರು ಸರಿ, ಹೆಂಡತಿನ ಪ್ರೀತಿಸ್ಬೇಕು. ಇದು ಗಂಡಸರಿಗೆ ಕೊಟ್ಟಂತ ಆಜ್ಞೆ. ಸಭೆಯನ್ನು ಯಾವ ರೀತಿ ಕ್ರಿಸ್ತನು ಸಹಿಸಿ 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 ಇವತ್ತು ಸಹಿಸ್ತಾ ಇದ್ದಾರಲ್ವಾ? ನಾವು ದಿನ ತಪ್ಪು ಮಾಡ್ತಾ ಇದ್ದೀವಿ.
ಪ್ರತಿದಿನ ತಪ್ಪು ಮಾಡ್ತಾ ಇದ್ದೀವಿ, ಪ್ರತಿದಿನ ಯೇಸುವನ್ನು ನಾವು ಚುಚ್ತಾ ಇರ್ತೀವಿ, ಶಿಲುಬೆಗೆ ಏರಿಸ್ತಾ ಇರ್ತೀವಿ. ಪಾಪ ಮಾಡಿದಾಗೆಲ್ಲ ಯೇಸುವನ್ನು ಶಿಲುಬೆಗೆ ಪುನಃ ಪುನಃ ನಾವು ಏರಿಸ್ತಾ ಇರ್ತೀವಿ, ಮೊಳೆಯಿಂದ ಹೊಡಿತಾ ಇರ್ತೀವಿ, ಬಾಸೊಂಡೆಗಳಿಂದ ಹೊಡಿತಾ ಇರ್ತೀವಿ, ಅಪಮಾನ ಪಡಿಸ್ತಾ ಇರ್ತೀವಿ. ಆದರೂ ಯೇಸು ನಮ್ಮನ್ನು ಇವತ್ತು ಶಿಕ್ಷಿಸ್ತಾರ ಹೇಳಿ? ನಾವು ಮಾಡಿದ ತಪ್ಪಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸ್ತಾರಾ? ಇಲ್ಲ. ಯಾಕೆ ಶಿಕ್ಷಿಸ್ತಾ ಇಲ್ಲ? ಅದೇ ಆತನ ಪ್ರೀತಿ. ಅಂದ್ರೆ ಆ ಪ್ರೀತಿಯೊಳಗೆ ಸಹನೆ ತುಂಬಿಕೊಂಡಿದೆ, ಅದಕ್ಕೋಸ್ಕರ ಸಹಿಸ್ತಾನೇ ಇರ್ತಾರೆ. ನಾವೆಲ್ಲಿ ತನಕ ಬದಲಾಗ್ತೀವಿ ಅಲ್ಲಿ ತನಕ ಸಹಿಸ್ತಾರೆ. ಖಂಡಿತವಾಗಿ ನಮಗೆ ಹೇಳ್ಕೊಡ್ತಾರೆ, ಇದು ತಪ್ಪು ಮಗ ಅಂತ ಕನ್ವಿಷನ್ ಕೊಡ್ತಾ ಇರ್ತಾರೆ. ನಾವು ಅದಕ್ಕೋಸ್ಕರ ಪುನಃ ಪುನಃ ಬಂದು ಸಾರಿ ಹೇಳ್ತಾ ಇರ್ತೀವಿ, ತಂದೆ ಸಾರಿ ಅಂತ. ಆದ್ರೂ ನಮ್ಮನ್ನು ಶಿಕ್ಷಿಸಲ್ಲ. ಶಿಕ್ಷಿಸಿದ್ರೆ ನಾವು ಯಾರು ಬದುಕುಳಿಯಲ್ಲ, ಇದು ಮಾತ್ರ ನಿಜ. ಒಬ್ರು ಸಹ ನಾವು ಬದುಕುಳಿಯಲ್ಲ. ಯಾಕಂದ್ರೆ ಇಲ್ಲಿ ಯಾರು ಸಹ 100% ನೀತಿವಂತರು ಇಲ್ಲವೇ ಇಲ್ಲ. ಒಂದ್ ವೇಳೆ ನಾವು ನೀತಿವಂತರ ಸ್ಥಾನದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಅದು ಯೇಸುವಿನ ಪ್ರೀತಿಯಿಂದಲೇ ಆಗಿದೆ. ಆತ ನಮ್ಮನ್ನು ಕ್ಷಮಿಸ್ತಾ ಇದ್ದಾನೆ, ಅದಕ್ಕೋಸ್ಕರ ಆಗಿದೆ. ಅದೇ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಪುರುಷರು ಹೆಂಡತಿಯನ್ನು ಹಲವಾಗಿ ಪ್ರೀತಿಸ್ಬೇಕು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬೇಕು. ಪ್ರಾಣವನ್ನು ಹೇಗೆ ಪ್ರೀತಿಸ್ತೇವೆ? ಮುಂದಿನ ವಾಕ್ಯ ನೋಡಿ, 28 ವಾಕ್ಯ. ಅದಕ್ಕೆ 28 ಹಾಗೆಯೇ ಪುರುಷರು ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ನೋಡಿ, ಹಾಗೆ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ. ನಮ್ಮ ಶರೀರವನ್ನು ನಾವು ಎಷ್ಟು ಪ್ರೀತಿಸ್ತೀವಿ ನಮ್ಮೆಲ್ರಿಗೂ ಗೊತ್ತುಂಟು. ನಮ್ಮ ಶರೀರವನ್ನು ಬಿಟ್ಕೊಡಲ್ಲ. ಕೈಗೆ ಏನ್ ಪೆಟ್ಟಾದ್ರೆ ಅದಕ್ಕೆ ನಾವು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಎಲ್ಲಾದ್ರೂ ಗಾಯ ಆಯ್ತು, ಅದಕ್ಕೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಮೆಡಿಸಿನ್ ಎಲ್ಲ ಮಾಡ್ತೀವಿ, ಹೌದಾ? ಸೊ ಆರಾಮಿಲ್ದೆ ಇದ್ರೆ ನಮ್ಮ ಶರೀರಕ್ಕೆ ನಾವು ರೆಸ್ಟ್ ಕೊಡ್ತೀವಿ, ಮಲಗ್ತೀವಿ, ಬೆಡ್ ಅಲ್ಲಿ ರೆಸ್ಟ್ ಕೊಡ್ತೀವಿ. ಶರೀರದ ಬಗ್ಗೆ ತುಂಬಾ ಕಾಳಜಿ ವಹಿಸ್ಕೊಳ್ತೀವಿ. ಒಳ್ಳೆ ಪದಾರ್ಥಗಳನ್ನು ಸೇವಿಸ್ಲಿಕ್ಕೆ ಟ್ರೈ ಮಾಡ್ತೀವಿ, ಹೌದಾ? ನಿದ್ದೆ ಬಂದಾಗ ನಿದ್ದೆಯನ್ನು ಕೊಡ್ತೀವಿ. ಸೊ ಪ್ರತಿಯೊಂದು ವಿಷಯದಲ್ಲಿ ಕೇರ್ ಮಾಡ್ತೀವಿ. ಒಳ್ಳೆ ಬಟ್ಟೆಗಳನ್ನು ಧರಿಸ್ತೀವಿ, ಹೌದಾ? ಚೆನ್ನಾಗಿರ್ಲಿಕ್ಕೆ ನೋಡ್ತೀವಿ, ಕ್ಲೀನ್ ಮಾಡ್ತಾ ಇರ್ತೀವಿ, ದಿನಾಲು ಸ್ನಾನ ಮಾಡಿ ಕೊಳಚೆಗಳು ಇಲ್ಲದಂತೆ ಶುದ್ಧ ಮಾಡ್ತಾ ಇರ್ತೀವಿ ಶರೀರವನ್ನು. ಅದೇ ರೀತಿಯಾಗಿ ತನ್ನ ಶರೀರವನ್ನು ನಾವು ಎಷ್ಟು ಪ್ರೀತಿಸ್ತೇವೋ ಅದೇ ರೀತಿ ಪುರುಷನು ತನ್ನ ಹೆಂಡತಿಯನ್ನು ಸಹ ಪ್ರೀತಿಸ್ಬೇಕು, ಅವಳ ಬಗ್ಗೆ ಪ್ರತಿ ಕಾಳಜಿಯನ್ನು ವಹಿಸ್ಬೇಕು. ಕಾಳಜಿ ವಹಿಸ್ಬೇಕು. ಅವಳಿಗೆ ನೋವಾಗದಂತೆ ನೋಡ್ಕೊಳ್ಬೇಕು. ಒಂದು ವೇಳೆ ಯಾವುದೋ ಮಾತಿಂದ ನೋವಾಯ್ತು ಅಂತ ತಿಳಿದ ಕೂಡಲೇ ಬೇಗನೆ ಹೋಗಿ ತನ್ನ ಪ್ರೀತಿಯನ್ನು ಹೆಚ್ಚುಪಡಿಸಿ ಮುದ್ದು ಮಾಡಿ ತಲ್ಲಣಗೊಳಿಸ್ಬೇಕು, ಸಾಂತ್ವನ ಪಡಿಸ್ಬೇಕು, ಹೌದಾ? ಸಾರಿ ಅಂತ ಹೇಳುವಾಗ ಆತಳಿಗೂ ಸಂತೋಷವಾಗ್ತದೆ. ಕ್ಷಮಿಸ್ಬೇಕು, ಪದೇ ಪದೇ ಕ್ಷಮಿಸ್ಬೇಕು. ಯಾಕಂದ್ರೆ ಜಾಸ್ತಿ ತಪ್ಪು ಹೆಂಡತಿ ಭಾಗದಿಂದ ಆಗ್ಬೋದು, ನಾನು ಹೇಳಲ್ಲ, ಇವತ್ತು ಎರಡು ಕಡೆಯಿಂದ ಆಗುವಂತ ಪರಿಸ್ಥಿತಿಗಳಿದ್ದಾವೆ. ಸ್ಟಿಲ್ ಕ್ಷಮಿಸ್ತಾ ಇರ್ಬೇಕು, ಕಂಟಿನ್ಯೂಸ್ ಆಗಿ ಕ್ಷಮಿಸ್ತಾ ಇರ್ಬೇಕು. ಯಾಕಂದ್ರೆ ಒಂದೇ ಶರೀರ, ಇಬ್ರು ಬೇರೆ ಅಲ್ಲ. ಬೇರೆ ಅಲ್ಲ. ನಾವು ನಮ್ಮ ಶರೀರದ ಯಾವುದೇ ಅಂಗವನ್ನು ದ್ವೇಷಿಸ್ತೇವಾ? ಇಲ್ಲ, ಯಾಕಂದ್ರೆ ನಮ್ದೇ ಆಗಿದೆ. ಅದೇ ರೀತಿ ಹೆಂಡತಿ ಅನ್ನೋದು ಸ್ವಂತ ಶರೀರ, ಅದು ಸ್ವಂತ ಶರೀರ. ಯಾಕೆಂದ್ರೆ ಹಿಂದಿನ ವಾಕ್ಯದಲ್ಲಿ ನೋಡಿದೆವು, ಎರಡು ಶರೀರ ಅಲ್ಲ, ಇನ್ನು ಮೇಲೆ ಒಂದು ಶರೀರ ಅಂತ ಹೇಳಿದ್ದಾರೆ. ದೇ ಆರ್ ಒನ್ ಬಾಡಿ, ಒನ್ ಫ್ಲೆಶ್ ಅಂತ ಹೇಳಿದ್ದಾರೆ, ರೈಟ್? ಸೊ ಹೆಂಡತಿ ಅನ್ನೋದು ಒಂದು ಶರೀರ. ಅದೇ ರೀತಿ ಹೆಂಡತಿಯರಿಗೂ ಈ ಮಾತನ್ನು ನೆನ್ಪಿಟ್ಕೊಳ್ಬೇಕು. ಗಂಡ ಅನ್ನೋದು ಬೇರೆ ಅಲ್ಲ, ತನ್ನ ಸ್ವಂತ ಶರೀರ ಅಂತ ತಿಳ್ಕೊಳ್ಬೇಕು. ಒನ್, ಪರ್ಸನಾಲಿಟಿ ಬೇರೆ ಇರ್ಬೋದು, ಆದ್ರೆ ಫ್ಲೆಶ್ ಅಲ್ಲಿ ಒಂದಾಗಿದ್ದಾರೆ. ಸೊ ಅದಕ್ಕೋಸ್ಕರ ಒಬ್ರಿಗೊಬ್ರು ಗೌರವಿಸಬೇಕು, ಪ್ರೀತಿಸಬೇಕು ಎಂಬುದೇ ಈ ಆಜ್ಞೆಗಳಾಗಿದೆ. ಸ್ವಲ್ಪ ಮುಂದಕ್ಕೆ ಹೋಗುವ, 32 ಮತ್ತು 33 ಓದುವ. ಓದಿ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಅದಿರಲಿ, ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ
ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಆಮೇನ್. ನೋಡಿ, ಇದು ಒಂದು ಗುಪ್ತವಾದಂತ ಸತ್ಯಾರ್ಥ ಅಂತ ಈ ವಾಕ್ಯ ಹೇಳ್ತಾ ಇದೆ. ಕ್ರಿಸ್ತನಿಗೂ ಸಭೆ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನನ್ನು ಭಯಭಕ್ತಿಯಿಂದ ಗೌರವಿಸಬೇಕು. ಇಂಗ್ಲಿಷ್ ಅಲ್ಲಿ ರೆಸ್ಪೆಕ್ಟ್ ಹರ್ ಹಸ್ಬೆಂಡ್. ರೆಸ್ಪೆಕ್ಟ್ ಹರ್ ಹಸ್ಬೆಂಡ್, ಭಯಭಕ್ತಿಯಿಂದ ನಡೆದುಕೊಳ್ಬೇಕು. ಸೊ ಹೀಗೆ ಮಾಡುವಾಗ ಪ್ರತಿ ಗಂಡ ಹೆಂಡತಿ ತುಂಬಾ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ. ತುಂಬಾ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ. ನೋಡಿ, ನಾನು ಹೇಳಲ್ಲ, ಮೇಲು ಕೀಳು ಡೈಲಿ ಆಗ್ತಾ ಇರುತ್ತೆ, ಎರಡು ಮಾತು ಆಚೆ ಈಚೆಗೆ ಆಗ್ತಾ ಇರುತ್ತೆ. ಯಾವಾಗೆಲ್ಲ ಹೀಗೆ ಆಗುತ್ತೋ ಈ ವಾಕ್ಯಗಳನ್ನು ನೆನಪಿಗೆ ತಂದು ಇಬ್ಬರು ಸಹ ಆ ಕಡೆ ಈ ಕಡೆ ಅಪ್ಲೈ ಮಾಡುವಾಗ, ಇಬ್ಬರು ಆ ಕಡೆ ಈ ಕಡೆಯಿಂದ ಅದನ್ನು ಅರ್ಥ ಮಾಡಿಕೊಂಡು ಹೆಂಡತಿ ಗಂಡನಿಗೆ ಕ್ಷಮಿಸಿ ಗೌರವ ಕೊಟ್ಟು ಅಧೀನಲಾಗುವಾಗ ಗಂಡ ಸಂತೋಷಪಟ್ಟು, ಗಂಡನು ಸಹ ವಾಕ್ಯವನ್ನು ನೆನಪಿಸಿ ತನ್ನ ಹೆಂಡತಿಯನ್ನು ಏನ್ ಮಾಡ್ತಾನೆ, ಪ್ರೀತಿಸ್ತಾನೆ, ಅವಳನ್ನು ಸಂರಕ್ಷಿಸ್ತಾನೆ, ಕ್ಷಮಿಸ್ತಾನೆ. ಹೀಗೆ ಮಾಡುವಾಗ ಇಬ್ಬರು ಸಹ ಎಷ್ಟೇ ತೊಂದರೆಗಳು ಬಂದರೂ ಒಂದಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈ ವಾಕ್ಯಗಳು ಇಬ್ಬರಿಗೂ ಸಹಾಯ ಮಾಡುವಂತದ್ದಾಗಿದೆ. ಓಕೆ, ನಾನು ಸ್ವಲ್ಪ ಮುಂದೆ ಹೋಗ್ತೀನಿ, ಸಮಯ ತುಂಬಾ ಕಡಿಮೆ ಇದೆ. ಕೆಲವೊಂದು ವಾಕ್ಯಗಳನ್ನು ಹಾಗೆ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏಜ್ ಮ್ಯಾಟರೇ ಅಲ್ಲ, ಪ್ರೀತಿ ಮಾಡ್ಲಿಕ್ಕೆ ಏಜ್ ಅನ್ನೋದೇ ಒಂದು ವಿಷಯನೇ ಅಲ್ಲ, ವಯಸ್ಸು ಅನ್ನೋದು ವಿಷಯನೇ ಅಲ್ಲ. ಕೊನೆ ಉಸಿರಿರುವವರೆಗೂ ಒಬ್ಬರಿಗೊಬ್ಬರು ಪ್ರೀತಿಸಬಹುದು, ಹೌದಾ? ಮತ್ತೆ ಪ್ರೀತಿ ಅನ್ನೋದು ಅನ್ಕಂಡೀಷನಲ್ ಆಗಿರ್ಬೇಕು. ಯಾವ ಕಂಡೀಷನ್ ಇಟ್ಕೊಂಡು ಗಂಡ ಹೆಂಡತಿಯನ್ನು ಪ್ರೀತಿಸೋದಾಗ್ಲಿ, ಅಥವಾ ಹೆಂಡತಿ ತನ್ನ ಗಂಡ ನನ್ನನ್ನು ಪ್ರೀತಿಸಲ್ಲ ಅದಕ್ಕೆ ನಾನ್ ಪ್ರೀತಿಸಲ್ಲ ಅನ್ನೋ ಕಂಡೀಷನ್ ಇಟ್ಕೊಳ್ಬಾರ್ದು. ನನ್ನ ಗಂಡ ಪ್ರೀತಿಸದೇ ಇದ್ರೆ ನಾನ್ ಪ್ರೀತಿಸ್ತೀನಿ, ಯಾಕೆ ಆತನು ನನ್ನ ಶರೀರ ಅಂತ ಪ್ರೀತಿಸ್ಬೇಕು. ಅದೇ ರೀತಿ ಗಂಡನು ಸಹ ಆತನು ಪ್ರೀತಿಸದೇ ಇದ್ರೂ ಸಹ ಪ್ರೀತಿಸ್ತಾ ಇರುವಾಗ ಇಬ್ರು ಸಹ ಒಂದಾಗ್ಲಿಕ್ಕೆ ಈಸಿ ಆಗತ್ತೆ. ನಾನು ಒಂದು ಹಿರಿಯ ವ್ಯಕ್ತಿಯನ್ನು ನೋಡಿದ್ದೇನೆ, ತುಂಬಾ ಹತ್ತಿರದವರು, ಮಕ್ಕಳೆಲ್ಲ ಆಗಿ ಮದ್ವೆಲ್ಲ ಆಗಿದೆ. ಹೆಂಡತಿ ಈಗಲೂ ಸಹ ತುಂಬಾ ಅಂದ್ರೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರೆ. ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಒಂದೇ ಒಂದು ಶಬ್ದ ಎತ್ತುವುದಿಲ್ಲ, ಜೋರಾಗಿ ಆತಳಿಗೆ ಏನು ಹೇಳುವುದಿಲ್ಲ, ಸೈಲೆಂಟ್ ಆಗಿರ್ತಾರೆ, ಪ್ರೀತಿಯಿಂದನೇ ವರ್ತನೆ ಮಾಡ್ತಾರೆ. ಅದನ್ನ ನೋಡುವಾಗ ನನಗೆ ತುಂಬಾ ಕಷ್ಟ ಆಗುತ್ತೆ. ಅಷ್ಟು ಪೇಷನ್ಸ್ ನನ್ನ ಹತ್ರ ಇಲ್ಲ ಅಂತ. ಹಾಗಂತ ನಾನು ನನ್ನ ಹೆಂಡತಿಯನ್ನು ಪ್ರೀತಿಸಲ್ಲ ಅಂತ ಅಲ್ಲ, ಖಂಡಿತವಾಗಿ ತುಂಬಾ ಪ್ರೀತಿಸ್ತೀನಿ. ನನ್ನ ಮದುವೆ ಜೀವಿತದ ಈ 15 ವರ್ಷದಲ್ಲಿ ದೇವರು ಕೊಟ್ಟಂತ ದೊಡ್ಡ ಆಶೀರ್ವಾದ ಅಂತ ಹೇಳಿದ್ರೆ ನನ್ನ ಹೆಂಡತಿ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇರೆ ಒಂದಿಲ್ಲ ಈ ಭೂಮಿಯ ಮೇಲೆ. ಸೊ ಆ ವ್ಯಕ್ತಿಯನ್ನು ನೋಡುವಾಗ ಅಷ್ಟು ಪೇಷನ್ಸ್ ಇಲ್ಲ ಅಲ್ಲ ಅಂತ ನನಗೊಮ್ಮೆ ಅನ್ನಿಸ್ತದೆ. ಅಷ್ಟು ಪೇಷನ್ಸ್ ಆ ವ್ಯಕ್ತಿಯಲ್ಲಿದೆ. ಸೊ ಅದೇ ರೀತಿ ಪ್ರತಿ ಪುರುಷನಲ್ಲಿ ಜಾಸ್ತಿ ಸಹನೆ ಇದ್ರೆ ಖಂಡಿತವಾಗಿ ಹೆಂಡತಿಯನ್ನು ಸಹಿಸಿಕೊಂಡು ಆತಳಲ್ಲಿದ್ದಂತ ಆ ಬಲಹೀನತೆ ಏನು ದೂರಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಕೊಲೊಸ್ಸೆ 3:18-19, ಕೊಲೊಸ್ಸೆ 3ರಲ್ಲಿ 18-19 ಇದು ಒಂದೇ ತರ ಇದೆ ವಾಕ್ಯ. ಅದ್ರಲ್ಲಿ ಒಂದು ಪದ ಇಂಪಾರ್ಟೆಂಟ್ ಆಗಿದೆ, ಅದನ್ನ ಓದ್ಬೇಕು ಬೇಗ. 18-19. ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ, ಇದು ಕರ್ತನ ಎನ್ನುವವರಿಗೆ ಯೋಗ್ಯವಾಗಿದೆ. ಪುರುಷರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠುರವಾಗಿರಬೇಡಿರಿ. ಆಮೇನ್. ನಿಷ್ಠುರವಾಗಿರಬೇಡಿರಿ. ಡು ನಾಟ್, ಹಸ್ಬೆಂಡ್ಸ್, ಲವ್ ಯುವರ್ ವೈಫ್ಸ್ ಅಂಡ್ ಡು ನಾಟ್ ಬಿಟರ್ ಟುವರ್ಡ್ ದೆಮ್. ನಿಷ್ಠುರ, ಅವರ ಬಗ್ಗೆ ಕಹಿ ಏನು ಇಟ್ಕೊಳ್ಬಾರ್ದು. ಒಂಥರ ಹೇಟ್ನೆಸ್ ಅಥವಾ ಕಹಿ ಇರುತ್ತೆ ಅಲ್ವಾ, ಅದಕ್ಕೆ ಬೇರೆ ಏನಾದ್ರು ಶಬ್ದ ಇದ್ರೆ ಹೇಳಿ. ಬಿಟರ್ನೆಸ್ಸಿಗೆ ತನ್ನ ಹೆಂಡತಿಯ ಬಗ್ಗೆ ಯಾವಾಗ್ಲೂ ಒಳಗಡೆ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಒಂದು ಕಹಿ ಅಂಶ, ಆತಳನ್ನು ಹೇಟ್ ಮಾಡುವಂತ ಅಂಶ ಯಾವಾಗ್ಲೂ ಇಟ್ಕೊಳ್ಬಾರ್ದು. ಅದು ತುಂಬಾ ಕೆಟ್ಟದ್ದಾಗಿರುವಂಥದ್ದು, ವಿಷ ಅದು. ಓಕೆ, ನೆಕ್ಸ್ಟ್ ನೇರವಾಗಿ ಬೇರೆ ವಾಕ್ಯಕ್ಕೆ ಹೋಗುವ. 1 ಪೇತ್ರ 3ನೇ ಅಧ್ಯಾಯಕ್ಕೆ ಬರೋಣ. ತುಂಬಾ ಅದ್ಭುತವಾದಂತಹ ವಾಕ್ಯಗಳಿದ್ದಾವೆ ಇಲ್ಲಿ. ಸೊ ಅದರ ನಂತರ ಬರುವಂತ ವಾಕ್ಯಗಳು ಬೇಗ ಓದ್ಬಿಟ್ಟು ನಾನು ಮುಗಿಸ್ತೀನಿ. ಸೊ ಈ ಒಂದು ಭಾಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. 3ರಲ್ಲಿ 1-3. 1 ಪೇತ್ರ 3, 1 Peter 3, 1-3.
ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭೀತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಆಮೇಲೆ ನೋಡಿ, ಸ್ತ್ರೀಯರಿಗೆ ಒಂದು ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಒಂದು ವೇಳೆ ಗಂಡ ವಾಕ್ಯದಲ್ಲಿ ಇಲ್ಲ, ವಿಶ್ವಾಸದಲ್ಲಿ ಇಲ್ಲ, ಕೆಟ್ಟವನಾಗಿರ್ತಾನೆ, ಕುಡುಕನಾಗಿರ್ತಾನೆ, ಹಾರ್ಷ್ ಆಗಿರ್ತಾನೆ, ಸೊ ಅಂತ ಒಂದು ಸಂದರ್ಭದಲ್ಲಿ ಸ್ತ್ರೀಯರಿಗೆ ಒಂದು ಡೈರೆಕ್ಷನ್ ಕೊಟ್ಟಿರ್ತಾರೆ. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ. ಯಾರು? ಗಂಡಂದಿರು ನೋಡಿ. ಅವರಲ್ಲಿ ವಿಶ್ವಾಸ ಇಲ್ಲ, ವಾಕ್ಯವಿಲ್ಲ ಅಂತ ಅವರು ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ನೋಡಿ, ಎಷ್ಟು ಹೆಂಡತಿ ಒಂದು ವೇಳೆ ಸಹಿಸಿ ರೆಸ್ಪೆಕ್ಟ್ ಕೊಟ್ಟು ಒಂದು ವೇಳೆ ಆ ಕೊಟ್ಟಂತ ರೆಸ್ಪೆಕ್ಟ್ ಅವ್ರ ಹೃದಯದಲ್ಲಿ ಹೋಗಿ ಮುಟ್ಟಿ ದೇವರ ಆತ್ಮನಲ್ಲಿ ಕೆಲಸ ಮಾಡಿದ್ದೆ ಆದ್ರೆ ಅಂತ ವ್ಯಕ್ತಿ ನಂಬಿಕೆ ಇಲ್ಲದಂತ ಅಥವಾ ಕ್ರೂರತೆ ಉಳ್ಳ ಯಾವುದೇ ರೀತಿಯ ವ್ಯಕ್ತಿ ಆಗಿದ್ರು ಕೆಲವೊಮ್ಮೆ ಸತ್ಯ ಮಾರ್ಗಕ್ಕೆ ಬರಬಹುದು ಅಂತ ವಾಕ್ಯ ನಮಗೆ ಧೈರ್ಯಪಡಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಹೆಂಡತಿ ತೋರಿಸುವಂತ ಆ ಒಂದು ಅಧೀನತೆ, ನಿರ್ಮಲತೆ, ರೆಸ್ಪೆಕ್ಟ್, ಗೌರವ, ಇದನ್ನೆಲ್ಲ ನೋಡಿದಂತ ಆ ಒಂದು ಅವಿಶ್ವಾಸಿ ಗಂಡನು ಸತ್ಯ ಮಾರ್ಗಕ್ಕೆ ಬರಬಹುದು, ಅದೊಂದು ಮಾರ್ಗವಾಗುತ್ತದೆ ಅಂತ ಈ ವಾಕ್ಯ ಕಲಿಸ್ತಾ ಇದೆ. ಸೊ ಅದು ಒಂದೇ ದಾರಿ. ಪ್ರಾರ್ಥನೆ, ನಂಬಿಕೆ ಮತ್ತು ತನ್ನ ಕರ್ತವ್ಯ, ಈ ವಾಕ್ಯಕ್ಕೆ ಅಧೀನರಾಗುವುದಾದ್ರೆ ಖಂಡಿತವಾಗಿ ಆ ಗಂಡನು ಸನ್ಮಾರ್ಗಕ್ಕೆ ಬರಬಹುದು. ಬರ್ತಾರೆ, ಯಾಕೆ ಆಗಲ್ಲ? ಯೇಸುವಿನಲ್ಲಿ ಎಲ್ಲವೂ ಸಾಧ್ಯ. ಅದೇ ರೀತಿ ವಾಯ್ಸ್ ವರ್ಸ, ನಂಬಿಕೆಯಲ್ಲಿ ಇಲ್ಲದಂತ ಹೆಂಡತಿಗೂ ಸಹ ಈ ಮಾತಾಗಿದೆ. ಒಂದು ವೇಳೆ ಗಂಡ ಸೌಮ್ಯತೆಯಿಂದ ಪ್ರಾರ್ಥನೆಯೊಂದಿಗೆ ನಂಬಿಕೆಯೊಂದಿಗೆ ತನ್ನ ಹೆಂಡತಿಯನ್ನು ಪ್ರೀತಿಸ್ತಾ ಇರುವಾಗ ಆತನ ಮನಸ್ಸು ಕರಗಿ ಗಂಡನು ತೋರಿಸಿದ ಪ್ರೀತಿಯನ್ನು ತಿಳಿದು ಈತನಲ್ಲಿ ನಿಜವಾಗಿ ದೇವರಿದ್ದಾನೆ ಎಂದು ಅರಿತುಕೊಂಡು ಆತನು ಸಹ ಸನ್ಮಾರ್ಗಕ್ಕೆ ಬರ್ತಾಳೆ. ಆಮೇಲೆ ಅದೇ ರೀತಿ ಗಂಡನು ಸಹ ಸನ್ಮಾರ್ಗಕ್ಕೆ ಬರ್ತಾರೆ ಎಂಬುದು ಈ ವಾಕ್ಯ ನಮ್ಗೆ ತಿಳಿಸ್ತಾ ಇದೆ. ಮುಂದಿನವಾಗಿ ಸ್ವಲ್ಪ ವಾಕ್ಯಗಳನ್ನು ಸ್ಪೀಡ್ ಆಗಿ ಓದುವ. ನಾನು ಇವತ್ತಿನ 4ನೇದಾಗಿ ಹೇಳ್ತಾ ಇದ್ದಾರೆ, ಜಡೆ ಹಣಿದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು ಅಂತ ಹೇಳಿದ್ರೆ ಇದನ್ನೆಲ್ಲ ಆಗ್ಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಆದ್ರೆ ಪೌಲ್ ಏನ್ ಹೇಳ್ತಾ ಇದ್ದಾನೆ, ಇದನ್ನೆಲ್ಲ ನೀವು ಉಟ್ಕೊಳ್ತೀರಾ, ಬಂಗಾರಗಳನ್ನ ಹಾಕೊಳ್ತೀರಾ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಸ್ಟೈಲ್ ಮಾಡ್ತೀರಾ, ಓಕೆ, ಇದೇ ನಿಮ್ಮ ಶೃಂಗಾರ ಆಗ್ಬಾರ್ದು. ಅದಕ್ಕಿಂತ ನಿಜವಾದ ಶೃಂಗಾರ ಬ್ಯೂಟಿನೆಸ್, ಹೌದಾ? ಅದಕ್ಕಿಂತ ನಿಜವಾದ ಬ್ಯೂಟಿ ಯಾವುದು ಅಂತ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ 5ನೇ ವಾಕ್ಯದಲ್ಲಿ. ಸಾತ್ವಿಕವಾದ ಶಾಂತ ಮನಸ್ಸು. ನೋಡಿ, ಮೊದಲನೇನು ಶಾಂತ ಮನಸ್ಸು, ಸಾತ್ವಿಕವಾದ ಶಾಂತ ಮನಸ್ಸಾಗಿರ್ಬೇಕು ಸ್ತ್ರೀಯರದ್ದು. ಯಾವಾಗಲೂ ಜಾಸ್ತಿ ಹೊರ ಮಾತಾಡುವ, ಅತಿ ಮಾತಾಡ್ತಾರಲ್ವಾ ಸ್ತ್ರೀಯರು, ಅದ್ರ ವಾಕ್ಯ ಹೇಳ್ತಿದೆ ಅವರು ಶಾಂತವಾಗ್ಬೇಕು, ಸಾತ್ವಿಕತೆ, ಸೌಮ್ಯತೆ ತೋರಿಸ್ಬೇಕು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರ್ಲಿ. ಒಳಗಡೆ ಡೆಕೋರೇಟ್ ಮಾಡ್ಲಿಕ್ಕೆ ಹೇಳ್ತಾ ಇದೆ ವಾಕ್ಯ. ಹೇಗೆ? ಶಾಂತ ಮನಸ್ಸು. ಅದಕ್ಕೆ ಉದಾಹರಣೆ ಸಂಬಂಧ ಹೇಳಿದ್ದಾರೆ. ಶಾಶ್ವತವಾದದ್ದು ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು. ಯಾವುದು ಶಾಶ್ವತವಾದದ್ದು? ಈ ಶಾಂತ ಮನಸ್ಸು, ಸಾತ್ವಿಕತೆ, ಇದೇ ಶಾಶ್ವತವಾದದ್ದು ದೇವರ ದೃಷ್ಟಿಯಲ್ಲಿ ಮತ್ತು ಬಹು ಬೆಲೆಯುಳ್ಳದ್ದು. ಇವತ್ತು ಗೋಲ್ಡ್ ಮತ್ತೆ ವಜ್ರ, ವೈಡೂರ್ಯ, ಮೇಕಪ್ ಥಿಂಗ್ಸ್ ಎಲ್ಲ ಇದು ಯಾವುದು, ಅಥವಾ ಅತಿ ಕಾಸ್ಟ್ಲಿ ಉಳ್ಳ ಬಟ್ಟೆ, ಸೀರೆ, ಪ್ಯಾಂಟ್, ಶರ್ಟ್, ಸೂಟ್ ಇದು ಯಾವುದು ಬೆಲೆಯುಳ್ಳದಲ್ಲ. ಇದೆಲ್ಲ ಹಾಕೊಳ್ಳಿ, ಅದು ಇದಕ್ಕಿಂತ ಬೆಲೆಯುಳ್ಳದ್ದು ದೇವರ ದೃಷ್ಟಿಯಲ್ಲಿ ಯಾವುದು? ಒಳಗಣ ಶಾಂತವಾದ ಮನಸ್ಸು, ಸಾತ್ವಿಕತೆ. ಉದಾಹರಣೆ ಕೊಡ್ತಾ ಇದ್ದಾರೆ, ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತೆಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು.
ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡೆದು ಒಳ್ಳೆದನ್ನೇ ಮಾಡುವರಾಗಿದ್ದರು. ಸಾರಳ ಬಗ್ಗೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ? ಸಾರಳು ಹಾಗೆ ಅಬ್ರಾಹ್ಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು. ಕೆಲವೊಮ್ಮೆ ಗಂಡನಿಗೆ ಯಜಮಾನ್ರೇ ಅಂತ ಪ್ರೀತಿಯಿಂದ ಕರೆದು ನೋಡಿ. ಇವತ್ತು ಸಹ ಹೇಳ್ತಾ ಇದ್ದೀನಿ, ಹೆಸರಿಂದ ಕರೆಯೋದಕ್ಕಿಂತ ಯಜಮಾನ್ರಿ ಅಂತ ಕರೆದು ನೋಡಿ, ತುಂಬಾ ಸಂತೋಷ ಪಡ್ತಾರೆ. ಇವತ್ತು ಅದು ಏನಾಗಿದೆ ಅಂದ್ರೆ ಸ್ವಲ್ಪ ನ್ಯೂ ಜನರೇಷನ್ ಅಲ್ವಾ, ತೊಂದರೆ ಇಲ್ಲ. ಬಟ್ ರೆಸ್ಪೆಕ್ಟ್ ಹೆಚ್ಚಾದ್ರೆ ಏನು ಕೊರತೆ ಉಂಟಾಗುವುದಿಲ್ಲ, ಬದಲಿಗೆ ಏನಾಗ್ತದೆ, ಪ್ರೀತಿ ಹೆಚ್ಚೇ ಆಗ್ತದೆ. ರೈಟ್? ಯಾಕಂದ್ರೆ ವಾಕ್ಯ ಹೀಗೆ ಬರೆದಿದೆ, ನೀವು ಎಲ್ಲರೂ ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ, ಅಂದ್ರೆ ಸಾರಳ ಮಕ್ಕಳಾಗಿದ್ದೀರಲ್ಲ, ಮಗಳಾಗಿದ್ದೀರಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾರಳು ತನ್ನ ಗಂಡನಾದ ಅಬ್ರಾಹ್ಮನಿಗೆ ಯಜಮಾನ ಎಂದು ಲಾರ್ಡ್ ಅಂತ ಕರಿತಿದ್ಲು. ಸೊ ಅದೇ ರೀತಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ನಾವು ಎಷ್ಟಾಗುತ್ತೋ ಅಷ್ಟು ರೆಸ್ಪೆಕ್ಟ್ ಕೊಡ್ಬೇಕು. ಗಂಡನಿಗೆ ಅದು ಇಷ್ಟ, ನ್ಯೂ ಜನರೇಷನ್ ಅದು ಬದಲಾಯಿಸ್ಕೊಂಡ್ಬಿಟ್ಟಿದೆ, ಏನ್ ಮಾಡೋದು? ಗಂಡನಿಗೆ ಇಷ್ಟ, ಇನ್ ಹಿಸ್ ಬ್ಲಡ್, ಆತನ ಬ್ಲಡ್ ಅಲ್ಲಿ ಇದೆ ಅದು. ನನಗೆ ರೆಸ್ಪೆಕ್ಟ್ ಬೇಕೆನ್ನೋದು ಸೃಷ್ಟಿಯಲ್ಲಿ, ಅದು ಬ್ಲಡ್ ಅಲ್ಲಿ ಹಾಕಲ್ಪಟ್ಟಿದೆ. ಗಂಡ ಮೆಲ್ಟ್ ಆಗ್ಬೇಕು ಅಂದ್ರೆ, ಕೂಲ್ ಆಗ್ಬೇಕಂದ್ರೆ ಒಂದೇ ವೇರ್ಯ, ಆತನಿಗೆ ರೆಸ್ಪೆಕ್ಟ್ ಬೇಕು, ಅಧೀನರಾಗ್ಬೇಕು. ಆತನಿಗೆ ಪ್ರೀತಿ ಎಲ್ಲ ಇಂಪಾರ್ಟೆಂಟ್, ರೆಸ್ಪೆಕ್ಟ್ ಇಂಪಾರ್ಟೆಂಟ್. ಹೆಂಡತಿಗೆ ಏನ್ ಇಂಪಾರ್ಟೆಂಟ್ ಗೊತ್ತುಂಟ? ಪ್ರೀತಿ. ಸೊ ಇದು ಇಬ್ಬರಿಗಿರುವಂತ ಕೀ ಪಾಯಿಂಟ್. ಇದು ಪುನಃ ನೆನಪಿಸ್ತೀನಿ, ಹೆಂಡತಿ ಮಾಡ್ಬೇಕಾಗಿದ್ದೇನೋ ಗಂಡನಿಗೆ ಅಧೀನಳಾಗ್ಬೇಕು, ಗೌರವಿಸ್ಬೇಕು. ಅದೇ ಗಂಡ ಮಾಡ್ಬೇಕಾದದ್ದೇನು, ಎಲ್ಲ ವಿಷಯ ಸೇರಿಸ್ಕೊಂಡು ಪ್ರೀತಿಸ್ಬೇಕು, ಕವರ್ ಮಾಡ್ಬೇಕು ಹೆಂಡತಿಯನ್ನು. ಆಮೆನ್? ಇದು ಇಬ್ಬರಿಗಿರುವಂತ ಕರ್ತವ್ಯ. ಅದೇ ರೀತಿ 7ನೇ ವಾಕ್ಯ ನೋಡಿ, ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಆಹಾ ನೋಡಿ, ಹೆಂಡತಿರು ಯಾವಾಗಲೂ ಬಲಹೀನ ಪಾತ್ರೆ, ಆದಿಂದಲೇ ಬಲಹೀನಳು, ಸಾಫ್ಟ್. ನೋಡಿ, ಗಂಡನ ಎಲ್ಲಾ ಎಲುಬುಗಳು ಸ್ಟ್ರಾಂಗ್ ಇರುತ್ತೆ, ಹೌದಾ? ಪುರುಷರದು ಅದೇ ಪಕ್ಕೆಲುಬು ಸ್ವಲ್ಪ ಸಾಫ್ಟ್ ಇರ್ತದೆ, ಅದು ಬೇಗ ಮುರಿಲಿಕ್ಕೆ ಸಾಧ್ಯತೆಗಳಿದ್ದಾವೆ. ದೇವರು ಅದೇ ಎಲುಬಿಂದ ಯಾಕೆ ತೆಗೆದು ಸ್ತ್ರೀಯರನ್ನು ಮಾಡಿದ್ದು? ಅವಳು ಸಾಫ್ಟ್ ಇರ್ಬೇಕಂತ. ಸೊ ಯಾವಾಗ್ಲೂ ಸ್ತ್ರೀಯರ ಎಲುಬುಗಳೆಲ್ಲ ಸ್ವಲ್ಪ ಸಾಫ್ಟ್ ಇರ್ತದೆ, ಗಂಡಸರಷ್ಟು ಗಟ್ಟಿ ಇರಲ್ಲ. ಸ್ತ್ರೀಯರ ಎಲುಬುಗಳಾಗ್ಲಿ ಮಾಂಸಗಳಾಗ್ಲಿ ಇಲ್ಲ ಸಾಫ್ಟ್ ಇರ್ತದೆ. ಅದು ದೇವರು ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದು, ಅದು ಆತನ ಚಿತ್ತ. ಅದಕ್ಕೋಸ್ಕರ ಆತನಲ್ಲಿ ಒಂದು ಕೊರತೆಗಳು ಇದೆ. ಯಾವಾಗ್ಲೂ ಬಲಹೀನ ಪಾತ್ರೆ ಆತಳು ಅಂತ ಹೇಳಿದ್ದಾರೆ. ಅದನ್ನು ತಿಳ್ಕೊಂಡವರಾದ ನಾವುಗಳು, ಪುರುಷರು ಏನ್ ಮಾಡ್ಬೇಕು? ಆತಳನ್ನು ಬಲಪಡಿಸ್ಬೇಕು. ಹೇಗೆ? ವಿವೇಕದಿಂದ, ಸ್ಮಾರ್ಟ್ ಆಗಿರ್ಬೇಕು. ಸಡನ್ ಆಗಿ ಅವರು ಸಿಟ್ಟು ಮಾಡಿದಾಗ ನಾವು ಸಡನ್ ಆಗಿ ಸಿಟ್ಟು ಮಾಡಬಾರ್ದು, ಕೂಲ್ ಆಗಿರ್ಬೇಕು. ಅವರು ಸಿಟ್ಟು ಮಾಡುವಾಗ ನಾವು ಕೂಲ್ ಆಗಿರ್ಬೇಕು. ಅದೇ ರೀತಿ ಹೆಂಡತಿಯು ಸಹ ಗಂಡ ಸಿಟ್ಟಾದಾಗ ಹೆಂಡತಿ ಕೂಲ್ ಆಗಿರ್ಬೇಕು. ಮತ್ತೆ ಇನ್ನೊಂದು ಮುಖ್ಯವಾದ ಸಂಗತಿಯನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಹೆಂಡತಿಯನ್ನು ಪಬ್ಲಿಕ್ ಆಗಿ ಜನಗಳ ಮುಂದೆ ಅಪಮಾನ ಮಾಡಬಾರದು, ತಪ್ಪಾದ ಮಾತುಗಳನ್ನು ಹೇಳಬಾರದು. ಒಂದು ವೇಳೆ ಒಳಗಡೆ ಇಬ್ಬರೇ ಇರುವಾಗ ಏನೋ ಒಂದು ಮಾತುಗಳು ನಡಿಬಹುದು, ಆದ್ರೆ ಜನರ ವಿರುದ್ಧ ಮುಂದೆ ಪಬ್ಲಿಕ್ ಅಲ್ಲಿ ಯಾವಾಗ್ಲೂ ಗಂಡ ಹೆಂಡತಿಯನ್ನು ಅಪಮಾನ ಮಾಡ್ಲೇಬಾರದು. ಒಳ್ಳೆದನ್ನೇ ಏರ್ಸಿ ಹೇಳ್ಬೇಕು. ನಾವ್ ಹೇಳ್ತೀವಲ್ಲ, ಏರ್ಸಿ ಹೇಳ್ತೀವಂತ, ಸ್ವಲ್ಪ ಪುಷ್ ಮಾಡ್ಬೇಕು. ತೊಂದ್ರೆ ಇಲ್ಲ. ಒಂದ್ ವೇಳೆ ಒಳ್ಳೆ ಕ್ವಾಲಿಟಿ ಇಲ್ಲದೆ ಇದ್ರು ನನ್ನ ಹೆಂಡತಿ ಒಳ್ಳೆಯವಳು ಅಂತ ಹೇಳ್ಬೇಕು. ನನ್ನನ್ನು ಪ್ರೀತಿಸ್ತಾಳೆ ಅಂತ ಹೇಳ್ಬೇಕು, ಸಂತೋಷ ಪಡ್ತಾರೆ. ಅದೇ ರೀತಿಯಾಗಿ ಹೆಂಡತಿಯರು ಸಹ ತನ್ನ ಗಂಡನಿಗೆ ಎಲ್ಲರ ಮುಂದೆ ಪ್ರೀತಿಯಿಂದ, ಗೌರವದಿಂದ, ಆತಳಿಗೆ ಮಾತುಗಳಿಂದ ಯಾವತ್ತು ದುಃಖಿಸದೆ, ಅಗೌರವದಿಂದ ನೋಡದೆ, ರೆಸ್ಪೆಕ್ಟ್ಫುಲ್ ಆಗಿ ಬಿಹೇವ್ ಮಾಡುವಾಗ ಗಂಡನಿಗೆ ತುಂಬಾ ಸಂತೋಷವಾಗ್ತದೆ. ಪರರ ಮುಂದೆ ಗಂಡನಿಗೂ ಸಹ ದುಃಖಪಡಿಸುವ ಹಾಗೆ ಮಾತಾಡಬಾರ್ದು, ಅಪಮಾನ ಮಾಡಬಾರ್ದು. ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ
ಮುಂದೆ ಹೇಳ್ತದೆ, ಅವರು ಜೀವ ವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ವಾವ್. ನೋಡಿ, ಇಬ್ಬರು ಸಹ ನಿತ್ಯ ಜೀವಕ್ಕೆ ಬಾಧ್ಯತೆಯನ್ನು ಹೊಂದಿದವರು. ಇಬ್ಬರು ಸೇರಿ ನಿತ್ಯ ಜೀವ ರಕ್ಷಣೆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾದವರು ಅಂತ ತಿಳಿದುಕೊಂಡು ಒಬ್ಬರಿಗೊಬ್ಬರು ಮಾನ ಸಲ್ಲಿಸಬೇಕು. ಕೇವಲ ಹೆಂಡತಿ ಗಂಡನಿಗೆ ಮಾತ್ರ ಅಲ್ಲ, ಅಥವಾ ಗಂಡ ಹೆಂಡತಿಗೆ ಮಾತ್ರವಲ್ಲ, ಇಬ್ಬರು ಒಬ್ಬರಿಗೊಬ್ಬರು ಏನ್ ಮಾಡ್ಬೇಕು, ಮಾನವನ್ನು ಸಲ್ಲಿಸಬೇಕಾಗಿದೆ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಪ್ರಾರ್ಥನೆಗಳು ಬೇಗ ಕೇಳಲ್ಪಡ್ತದೆ. ಇದರಿಂದ ಒಂದು ವಿಷಯ ಅರ್ಥ ಆಗ್ತದೆ, ದೇವರಿಗೆ ಗಂಡ ಹೆಂಡತಿ ಮಧ್ಯೆ ಜಗಳ ಇಟ್ಕೊಂಡು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ದಷ್ಟು ಅದಕ್ಕೆ ಅಡ್ಡಿ ಬರುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಯಾವಾಗ್ಲೂ ಒಬ್ಬರನ್ನೊಬ್ಬರು ಕ್ಷಮಿಸ್ಬಿಟ್ಟು ಅವರ ಮುಂದೆ ಗೌರವದಿಂದ ಪ್ರೀತಿಯಿಂದ ಇರುವಾಗ ಪ್ರಾರ್ಥನೆ ನೇರವಾಗಿ ಕೇಳಲ್ಪಡ್ತದೆ. ಸೊ ಈ ವಾಕ್ಯ ಇಲ್ಲಿ ಮುಗಿತು. 1 ಕೊರಿಂಥಿಯನ್ 7 ಕೇವಲ ಬರ್ಕೊಳ್ಳಿ, ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಇದನ್ನ ಇವಾಗ. 7ನೇ ಅಧ್ಯಾಯ, 1 ಕೊರಿಂಥಿಯನ್ 7ನೇ ಅಧ್ಯಾಯ 1ರಿಂದ 5 ತುಂಬಾ ಇಂಪಾರ್ಟೆಂಟ್. ಇದರಿಂದ ಅನೇಕರ ಕುಟುಂಬ ಜೀವಿತ ಒಡೆದು ಹೋಗ್ತಾ ಇದೆ. ಅದು ಪ್ರತ್ಯೇಕವಾಗಿ ಇವತ್ತಿನ ಕಾಲದಲ್ಲಿ. ಒಂದು 2 ಪಾಯಿಂಟ್ ಹೇಳಿ ನಾನು ಮುಂದೆ ಹೋಗ್ತೀನಿ ಬೇಗ. ತುಂಬಾ ಲಾಂಗ್ ಆಗಿದೆ ಮೆಸೇಜು. ಒಮ್ಮೆ ಓದ್ತೀರಾ ಸಿಸ್ಟರ್ 5 ತನಕ ಕ್ವಿಕ್ ಆಗಿ? ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯವೇನೆಂದರೆ, ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು. ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯೂ ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನೂ ಇರಲಿ. ಗಂಡನು ಹೆಂಡತಿ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ, ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರದು. ಆಮೇಲೆ ಸೈತಾನ ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ. ಹೀಗೆ ಮಾಡಬಹುದೆಂದು ಹೇಳುವುದು ಹಿತೋಪದೇಶವೇ. ನೋಡಿ, ಇದರಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ದೇವರು ಗಂಡು ಮತ್ತು ಹೆಣ್ಣನ್ನು ಒಂದು ಶರೀರವಾಗಿ ಸೃಷ್ಟಿ ಮಾಡಿದ್ದಾರೆ. ಅದನ್ನು ಬೇರೆ ಯಾರು ಮನುಷ್ಯನು ಬೇರ್ಪಡಿಸದಿರಲಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಶಾರೀರಿಕವಾದಂತ ಪ್ರೀತಿಯ ವಿಷಯದಲ್ಲಿ ಬಂದಾಗ ಗಂಡನಿಗೆ ಹೆಂಡತಿಯನ್ನು ತಡೆಯುವ ಹಕ್ಕಿಲ್ಲ. ಅದೇ ರೀತಿ ಹೆಣ್ಣಿನ ಶರೀರದ ಮೇಲೆ ಅಂದ್ರೆ ಹೆಂಡತಿಯ ಶರೀರದ ಮೇಲೆ ಗಂಡನಿಗೆ ಪೂರ್ಣ ಹಕ್ಕುಂಟು, ಹೆಂಡತಿಗೆ ಹಕ್ಕಿಲ್ಲ. ಅಂದ್ರೆ ಇಬ್ಬರಿಗೂ ಅವರವರ ಶರೀರದ ಮೇಲೆ ಅವರಿಗೆ ಹಕ್ಕಿಲ್ಲ. ಆದರೆ ಗಂಡನ ಶರೀರದ ಮೇಲೆ ಹೆಂಡತಿಗೆ ಹಕ್ಕುಂಟು, ಹೆಂಡತಿಯ ಶರೀರದ ಮೇಲೆ ಗಂಡನಿಗೆ ಹಕ್ಕುಂಟು. ಅದು ಪ್ರಾರ್ಥನೆ ಉಪವಾಸದ ಸಮಯದಲ್ಲಿ ಮಾತ್ರ ಅವರು ಅಗಲಿರಬೇಕು ಹೊರತು ಬಾಕಿ ಯಾವ ಸಮಯದಲ್ಲೂ ಸಹ ಅವರು ಶಾರೀರಿಕವಾಗಿ ಒಬ್ಬರನ್ನೊಬ್ರು ಸೇರುವಂತ ಅವಸರ ಇಬ್ಬರಿಗೂ ಇದೆ. ಇದರ ಅರ್ಥ ಇನ್ನು ನಾನು ಆಳವಾಗಿ ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ಇದರಿಂದ ಅನೇಕ ಕುಟುಂಬಗಳು ಹೊಡೆದು ಹೋಗಿ ವ್ಯಭಿಚಾರದ ಪಾಪದಲ್ಲಿ ಬಿದ್ದು ಗಂಡ ಅಥವಾ ಹೆಂಡತಿ ಕುಟುಂಬಗಳು ಹಾಳಾಗ್ತಾ ಇದೆ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತ ಸಂಗತಿ. ಯುವಕರಾಗ್ಲಿ, ಹೊಸಬ್ಬರಾಗ್ಲಿ, ಹೊಸ ದಂಪತಿಗಳಾಗ್ಲಿ ಅಥವಾ ಹಳೆ ದಂಪತಿಗಳಾಗ್ಲಿ, ತನ್ನ ಗಂಡನಿಗೆ ಬೇಕಾದಂಥದ್ದು ಯಾವಾಗಲೂ ಹೆಂಡತಿ ಸಲ್ಲಿಸಬೇಕು. ಅದೇ ರೀತಿ ಹೆಂಡತಿಗೆ ಬೇಕಾದಂಥದ್ದು ಗಂಡನು ಯಾವಾಗಲೂ ಸಲ್ಲಿಸಬೇಕು. ಶಾರೀರಿಕ ವಿಷಯದ ಬಗ್ಗೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇದರಿಂದ ಅನೇಕರ ಜೀವಿತ ಹಾಳಾಗಿ ಹೋಗ್ತಾ ಇದೆ. ಪ್ರತ್ಯೇಕವಾಗಿ ಇವಾಗ ಅಂತಲ್ಲ, ಅದು ಆದಿಯಿಂದಲೇ, ಆದಿಕಾಂಡ 6ನೇ ಅಧ್ಯಾಯದಿಂದಲೇ ನೋಡ್ಬೋದು ನಾವು ಹೇಗೆ ವ್ಯಭಿಚಾರ ಅತಿ ಹೆಚ್ಚಾಗಿ ಪಾಪವು ಗಂಡ ಹೆಂಡತಿಯರ ಮಧ್ಯೆ ಬಂತು. ಹೌದಾ? ದೇವಪುತ್ರರುಗಳು ಬಂದು ಸುಂದರವಾದಂತಹ ಮನುಷ್ಯನ ಪುತ್ರಿಯರನ್ನು ಮದುವೆಯಾಗಿ ಅಲ್ಲಿ ಜಾಯಿಂಟ್ಸ್ಗಳು, ರಾಕ್ಷಸರು ಉಟ್ಕೊಂಡ್ರು ಅಂತ ನಾವು ನೋಡಬಹುದು. ಅದಕ್ಕೋಸ್ಕರ ಕೆಟ್ಟತನ ಬರದೇ ಇರೋಗೋಸ್ಕರ ದೇವರು 2 ಶರೀರ ಒಂದು ಮಾಡಿದ್ರು. ಅಲ್ಲಿ ಯಾವುದೇ ಕಾರಣಕ್ಕೂ ಯಾರು ಸಹ ಒಬ್ಬರಿಗೆ ತಡೆಯುವ ಹಾಗೆ ಇಲ್ಲ.
ಯಾವಾಗೆಲ್ಲ ಅವರಿಗೆ ಇಚ್ಛೆ ಆಗ್ತದೋ ಅದನ್ನು ಒಪ್ಪಿಸಿ ಕೊಡುವಂತ ರೈಟ್ ಇಬ್ಬರಿಗೂ ಇದೆ. ಸೊ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ಶಾರೀರಿಕ ಪ್ರೀತಿಯ ಸಂಬಂಧದಲ್ಲಿ ತುಂಬಾ ಒಂದು ಆಶೀರ್ವಾದಕರವಾಗಿರುತ್ತದೆ. ಇಷ್ಟು ಹೇಳಿ ನಾನು ಮುಂದಿನ ವಾಕ್ಯಕ್ಕೆ ಹೋಗ್ತೀನಿ. ಹೀಬ್ರೂಸ್ ಚಾಪ್ಟರ್ 13:4 ಕ್ವಿಕ್ ಆಗಿ 2-3 ವಾಕ್ಯಗಳನ್ನು ಓದಿ ಬರ್ಕೊಂಡು ಮುಗಿಸ್ಬಿಡೋಣ. ಹೀಬ್ರೂಸ್ ಚಾಪ್ಟರ್ 13 ವರ್ಸ್ ನಂಬರ್ 4. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳ್ಕೊಳ್ಳಿರಿ. ಆಮೆನ್. ಮ್ಯಾರೇಜ್ ಈಸ್ ಹಾನರಬಲ್ ಅಮಾಂಗ್ ಆಲ್. ಮದುವೆ ಅನ್ನೋದು ಇಡೀ ಪ್ರಪಂಚದ ಮುಂದೆ, ಎಲ್ಲರ ಮುಂದೆ ಅದು ಏನು ಹಾನರೇಬಲ್ ಆಗಿದೆ. ಎಲ್ರು ರೆಸ್ಪೆಕ್ಟ್ ಮಾಡ್ಬೇಕು ಮದುವೆಗೆ. ಅದಕ್ಕೋಸ್ಕರ ಮದುವೆ ಅನ್ನೋ ಒಂದು ಫಂಕ್ಷನ್ ಬಂದಾಗ ಎಲ್ರು ಸೇರಿಕೊಳ್ತಾರೆ. ಹೌದಾ, ನಾವು ಹೋಗ್ಬೇಕು, ಅಟೆಂಡ್ ಮಾಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು ಮದುವೆಗೆ. ಅರ್ಥ ಆಗ್ತಿದೆಯಾ? ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಮ್ಯಾರೇಜ್ ಈಸ್ ಹಾನರೇಬಲ್ ಅಮಾಂಗ್ ಆಲ್ ಅಂತ ಬರ್ದಿದೆ. ಬೇರೆ ಯಾವ ಫಂಕ್ಷನ್ಗೆ ಹೋಗದೆ ಇದ್ರು ಪರವಾಗಿಲ್ಲ. ಯೇಸು ಸ್ವಾಮಿ ಕಾನಾ ಮದುವೆಯಲ್ಲಿ ಹೋಗಿ ರೆಸ್ಪೆಕ್ಟ್ ಮಾಡಿದ್ರು, ಹಾನರ್ ಮಾಡಿದ್ರು ಮದುವೆಗೆ. ಅಂಡರ್ಸ್ಟ್ಯಾಂಡ್? ಸೊ ಮದುವೆ ಅನ್ನೋದು ಹಾನರಿಗೆ ಏನಂತಾರೆ ಕನ್ನಡದಲ್ಲಿ, ಅದು ಮರ್ಯಾದೆ ಅಲ್ಲ, ಗೌರವಕ್ಕೆ ಯೋಗ್ಯವಾದದ್ದು. ಬಾಕಿ ಯಾವ್ದಕ್ಕೂ ಹೋಗದೆ ಇದ್ರು ಪರವಾಗಿಲ್ಲ. ಬರ್ತ್ಡೇ ಆಗ್ಲಿ ಮತ್ತೆ ಬೇರೆ ಯಾವ ಫಂಕ್ಷನ್ಗಳು, ಒಂದೆರಡು ಫಂಕ್ಷನ್ ಇರಲ್ಲ ಬಿಡಿ, ಇವತ್ತು 100 ರೀತಿಯ ಫಂಕ್ಷನ್ಗಳಿದ್ದಾವೆ. ಯಾವುದಕ್ಕೂ ಪ್ರಯಾರಿಟಿ ಇಲ್ಲ. ದೇವರ ವಾಕ್ಯ ಪ್ರಯಾರಿಟಿ ಕೊಡೋ ಒಂದೇ ಒಂದು ಫಂಕ್ಷನ್ ಮನುಷ್ಯನ ಜೀವಿತದಲ್ಲಿ, ದ್ಯಾಟ್ ಈಸ್ ಕಾಲ್ಡ್ ಮ್ಯಾರೇಜ್. ಯೇಸು ಕೊಟ್ಟಿದ್ದಾರೆ ಅದಕ್ಕೆ. ಬೇರೆ ಯಾವ ಫಂಕ್ಷನ್ಗೆ ಯೇಸು ಹೋಗಿಲ್ಲ. ಈ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಬೈಬಲ್ ಅಲ್ಲಿ ಇಲ್ಲ. ಇದು ಎಲ್ಲ ಲೋಕ ಹುಟ್ಟಿಸಿ ಹಾಕಿದ್ದು. ಅದಕ್ಕೆಲ್ಲ ಇಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಏನೆಲ್ಲ ಮಾಡ್ಕೊಳ್ತಾರೆ. ಸೊ ಲೆಟ್ ಇಟ್ ಬಿ. ಆದ್ರೆ ದೇವರ ದೃಷ್ಟಿಯಲ್ಲಿ ಯೋಗ್ಯವು, ಮಾನವು ಮತ್ತು ಗೌರವಕ್ಕೆ ಯೋಗ್ಯವಾದದ್ದಂತ ಹೇಳಿದ್ರೆ ಮ್ಯಾರೇಜ್. ಎಸ್, ಓಕೆ. ಮತ್ತೆ ಅದರಲ್ಲಿ ಒಂದು ಪಾಯಿಂಟ್ ಆಡ್ ಆಗಿದೆ, ದ ಬೆಡ್ ಅನ್ಡಿಫೈಲ್ಡ್. ಏನು ಬೆಡ್ ಅಂತ ಹೇಳಿದ್ರೆ ಅವರ ಮಲಗುವಂತ ಮಂಚಾಗ್ಲಿ, ಅವರು ವಾಸಿಸುವಂತ ಸ್ಥಳವಾಗ್ಲಿ ಅದು ಶುದ್ಧವಾಗಿರ್ಬೇಕು. ಅಂತ ಹೇಳಿದ್ರೆ ಅವರ ಶಾರೀರಿಕ ಸಂಬಂಧ ನಿಷ್ಕಳಂಕವಾಗಿರ್ಬೇಕು. ಸೊ ಅರ್ಥ ಮಾಡಿಕೊಳ್ಳಿ. ಆಮೇಲೆ ಸೊ ಮುಂದಿನ ವಾಕ್ಯ ಕ್ವಿಕ್ ಆಗಿ 2 ವಾಕ್ಯ ಓದ್ಬಿಟ್ಟು ನಿಲ್ಸುವ. ಬರ್ಕೊಳ್ಳಿ. ಎಕ್ಲೆಸಿಯಾಸ್ಟಿಕ್ 9:9 ಅಂತ ಹೇಳಿದ್ರೆ ಪ್ರಸಂಗಿ 9:9 ನಾನು ಓದ್ತೀನಿ. ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳಲ್ಲೆಲ್ಲ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಬದುಕು. ನಿನ್ನ ಬಾಳಿನಲ್ಲಿಯೂ ನೀನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿ ಇದೇ ನಿನಗೆ ಬಂದ ಪಾಲು. ನೋಡಿ, ಜೀವಮಾನ ಅಂತ ಹೇಳಿದ್ರೆ ದುಃಖನೇ ತುಂಬಿಕೊಂಡಿದೆ ಬಿಡಿ. ಪ್ರಯಾಸ, ಕಷ್ಟ, ಎಲ್ಲಾ ಪುರುಷರು ಕಷ್ಟ ಪಡ್ತಾರೆ. ಎಲ್ರು, ಯಾರು ಸಹ ಫ್ರೀಯಾಗಿ ಸಂತೋಷವಾಗಿಲ್ಲ. ಕಷ್ಟ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಇದೆ. ಆದ್ರೆ ಆ ಕಷ್ಟ ಪಡುವಂತ ವ್ಯರ್ಥ ಜೀವಮಾನ ಅಂತ ಹೇಳಿದ್ದಾರೆ ಈ ವಾಕ್ಯದಲ್ಲಿ. ಈ ಜೀವಮಾನಕ್ಕೆ ಯಾವ್ದಾದ್ರು ಪರ್ಫೆಕ್ಷನ್ ಇದೆ ಹೇಳಿ ಈ ಬದುಕಿಗೆ? ಇಲ್ಲ. ಆದಿಯಿಂದಲೇ ಶಾಪ ಸಿಕ್ಬಿಡ್ತು. ಪುರುಷನು ಶ್ರಮ ಪಟ್ಟು ದುಡಿಬೇಕು, ಬೆವರು ಸುರಿಸಿ, ಮತ್ತು ಸ್ತ್ರೀಯು ನೋವಿನಿಂದ ಮಗುವನ್ನು ಹಡೆಯಬೇಕು ಎಂಬುದಾಗಿ. ಹೌದಾ? ಸೊ ಅಂತ ಒಂದು ವ್ಯರ್ಥವಾದ ಜೀವಮಾನ ನಮ್ಗೆ ಸಿಕ್ಕಿದೆ. ಶಾಪಕ್ಕೊಳಗಾಯ್ತು ಭೂಮಿ. ನಮಗೆ ಸಂತೋಷ ಮತ್ತು ಪರಿಪೂರ್ಣ ಜೀವಿತ ಅಂತ ಹೇಳಿದ್ರೆ ಯೇಸುವಿನ ಜೊತೆ ಮಾತ್ರ, ಅದು ಪರಲೋಕ ರಾಜ್ಯದಲ್ಲಿ. ಹಾಗಾದ್ರೆ ಈ ಭೂಮಿಯಲ್ಲಿ ಈ ವ್ಯರ್ಥ ಜೀವಮಾನದಲ್ಲಿ ಸಿಗುವಂತ ಸಂತೋಷ ಪಡುವಂತ ಒಂದು ಪಾಲು ನಮ್ಗೆ ಕೊಟ್ಟಿದ್ದೆ ಅಂತ ಆದ್ರೆ ಅದು ಗಂಡನಿಗೆ ಸಿಕ್ಕಂತ ಪಾಲು ಹೆಂಡತಿ, ಹೆಂಡತಿಗೆ ಸಿಕ್ಕಂತ ಪಾಲು ಗಂಡ. ಅವರ ಜೊತೆ ಅವರು ಸಂತೋಷ ಪಟ್ಟು ಎಂಜಾಯ್ ಮಾಡ್ಬೇಕಂತ ಈ ವಾಕ್ಯ ಬರೆದಿದೆ. ಲಿವ್ ಜಾಯ್ಫುಲಿ ವಿತ್ ಯೋರ್ ವೈಫ್ ಆರ್ ವಿತ್ ಯೋರ್ ಹಸ್ಬೆಂಡ್. ನೆಕ್ಸ್ಟ್ ವಾಕ್ಯ ಪ್ರೊವರ್ಬ್ಸ್ 18:22 ಲಾಸ್ಟ್ ವಾಕ್ಯ. ಪ್ರೊವರ್ಬ್ಸ್ ಅಂತ ಹೇಳಿದ್ರೆ ಜ್ಞಾನೋಕ್ತಿಗಳು 18:22 ನಾನು ಓದ್ತೀನಿ. ಪತ್ನಿ ಲಾಭವು ರತ್ನ ಲಾಭ, ಅದು ಯೆಹೋವನ ಅನುಗ್ರಹವೇ. He who finds a wife finds a good thing and obtains favor from the Lord.
ನಮ್ಮ ಜೀವನದಲ್ಲಿ ಸಿಗುವಂತ ಫೇವರ್. ಒಂದು ವೇಳೆ ಗಂಡನಿಗೆ ಹೆಂಡತಿ ಸಿಕ್ಕಿದೆ ಅಂತ ಆದ್ರೆ ಆತನಿಗೆ ಜೀವನದಲ್ಲಿ ಸಿಕ್ಕಂತ ದೊಡ್ಡ ಲಾಭ ಅದು. ಅದೇ ರೀತಿ ಹೆಂಡತಿಗೂ ಸಹ ಗಂಡನನ್ನು ಪಡೆದುಕೊಂಡಿದ್ದೆ ಆದ್ರೆ ಹೆಂಡತಿಗೆ ಸಿಕ್ಕದ್ದು ಅದು ದೊಡ್ಡ ಲಾಭ. ಅದು ಅದಕ್ಕಿಂತ ದೊಡ್ಡ ಲಾಭ ಈ ಭೂಮಿಯಲ್ಲಿ ಬೇರೆ ಯಾವುದೂ ಇಲ್ಲ. ಇದು ದೇವರ ವಾಕ್ಯ. ಸೊ ಇವೆಲ್ಲ ವಾಕ್ಯಗಳು ನಿಮ್ಮೆಲ್ಲರ ಜೀವಿತದಲ್ಲಿ 100ರಷ್ಟು ಆಶೀರ್ವಾದಕ್ಕೆ ಕಾರಣವಾಗಲಿ. ನಿಮಗೆ ದೈವಿಕ ಜ್ಞಾನವು ಈ ವಾಕ್ಯಗಳ ಮುಖಾಂತರ ಸಿಕ್ಕಿದೆ ಅಂತ ತಿಳಿದುಕೊಳ್ತೀನಿ. ಇದನ್ನು ಹೆಚ್ಚೆಚ್ಚು ಧ್ಯಾನಿಸುವಾಗ ಇನ್ನಷ್ಟು ದೈವಿಕ ಪ್ರಕಟಣೆಗಳು ಮತ್ತು ಜ್ಞಾನವು ಇದರೊಳಗಿಂದ ಹೊರಡುವಂತ ಸಾಧ್ಯತೆಗಳು ಉಂಟು. ಅದಕ್ಕಾಗಿ ಹೆಚ್ಚಿನದಾಗಿ ಇದನ್ನು ಧ್ಯಾನಿಸಿ ಈ ಒಂದು ಏರಿಯಾದಲ್ಲಿ, ಈ ಒಂದು ಸಬ್ಜೆಕ್ಟ್ ಅಲ್ಲಿ ನೀವು ತಿಳುವಳಿಕೆ ಉಳ್ಳವರಾಗಿ ನಿಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ಇನ್ನು ಮುಂದಿನ ಪೀಳಿಗೆಗೂ ಅಥವಾ ನಿಮ್ಮ ಕಣ್ಣೆದುರಲ್ಲಿ ನಾಶವಾಗುವಂತ ದಂಪತಿಯರಿಗೂ ನೀವು ಕಲಿಸಿ ಅವರನ್ನು ಆಶೀರ್ವಾದಕ್ಕೆ ಕರೆದುಕೊಂಡು ಬನ್ನಿ ಅಂತ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವರು ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ. ದೇವರ ಆತ್ಮನು ನಮ್ಮ ಜೊತೆ ಯಾವಾಗ್ಲೂ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ ಪ್ರಾರ್ಥಿಸುವ ಬನ್ನಿ. ಪರಲೋಕದ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಒಂದು ಸುಂದರವಾದಂತ ವಿಷಯವನ್ನು ನಾವು ಕಲಿತಿದ್ದೇವೆ. ಅಪ್ಪ, ಇದು ನಿನ್ನ ಯೋಚನೆ ಪ್ರಕಾರ ನೀನು ಆದಿಯಿಂದಲೇ ಮನುಷ್ಯನನ್ನು ಪುರುಷನು ಸ್ತ್ರೀಯನ್ನಾಗಿ ಸೃಷ್ಟಿಸಿ ಅವರನ್ನು ನೀನು ಒಂದಾಗಿ ಮಾಡಿ ನೀನು ಆಶೀರ್ವಾದ ಮಾಡಿದೆ ಸ್ವಾಮಿ. ಗಂಡನು ಹೆಂಡತಿಯಾಗಿ ನೀನು ನಿರ್ಮಿಸಿದೆ ಕರ್ತನೆ. ಅವರ ಜೀವಿತದಲ್ಲಿ ನಿನ್ನ ಉದ್ದೇಶಗಳು ಯಾವಾಗಲೂ ನಡಿಬೇಕೆಂಬುದೇ ನಿನ್ನ ಚಿತ್ತವಾಗಿದೆ. ಆದರೆ ಇವತ್ತು ಮನುಷ್ಯನು ಮತ್ತು ಸೈತಾನನ ಪ್ರೇರಣೆಗಳಿಗೆ ಒಳಗಾಗಿ ಪಾಪಗಳನ್ನು ಮಾಡುತ್ತಾ ಆ ಒಂದು ವೈಭಾವಿಕ ಜೀವಿತಕ್ಕೆ, ದಂಪತಿಗಳ ಜೀವಿತದ ಮಧ್ಯದಲ್ಲಿ ಕೆಟ್ಟದನ್ನು ಹಾಕಿ ಅಲ್ಲಿ ನಾಶನಗಳನ್ನು ಹುಟ್ಟಿ ಹಾಕ್ಸ್ತಾ ಇದ್ದಾನೆ. ಅದಕ್ಕೋಸ್ಕರ ಕರ್ತನೆ, ಅನೇಕ ದಂಪತಿಗಳ ಮೇಲೆ ನೀನು ಕರುಣೆ ತೋರು. ಪ್ರತ್ಯೇಕವಾಗಿ ನಿನ್ನನ್ನು ನಂಬಿಕೊಂಡು ಬಂದಿರುವಂತ ದಂಪತಿಗಳ ಮೇಲೆ ನಿನ್ನ ಪ್ರೀತಿ, ನಿನ್ನ ಸಹಾಯ, ನಿನ್ನ ಕೃಪೆಯನ್ನು ಸುರಿಸು ಕರ್ತನೆ. ಹೌದು ರಾಜ, ಇದರ ಒಂದು ಗುಪ್ತ ಸಂಗತಿಗಳನ್ನು, ಈ ಮಿಸ್ಟ್ರಿಯನ್ನು ಅವರಿಗೆ ತಿಳಿದುಕೊಳ್ಳುವಂತೆ ಮಾಡು ಕರ್ತನೆ. ಹೌದು ರಾಜ, ಅವರು ಜಯಶಾಲಿಗಳಾಗಿ ಒಳ್ಳೆ ಒಂದು ದಂಪತಿಗಳ ಜೀವಿತವನ್ನು ಜೀವಿಸಿ ಅವರು ತಮ್ಮ ಜೀವನದಲ್ಲಿ ಜಯವನ್ನು ಸಾಧಿಸಿಕೊಂಡು ಅನೇಕರಿಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಇವತ್ತು ಕ್ರಿಸ್ತಿಯ ದಂಪತಿಗಳನ್ನು ಎಬ್ಬಿಸಿ ನಿಲ್ಲಿಸು ಕರ್ತನೆ. ಅವರಿಗೆ ಜ್ಞಾನ ಕೊಡು ಕರ್ತನೆ ಎಂದು ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಆ ಜ್ಞಾನವು ಅನೇಕರಿಗೆ ಅದು ಸಹಾಯವಾಗಲಿ, ತಿಳಿದುಕೊಳ್ಳಲಿಕ್ಕೆ ಎಂದು ಪ್ರಾರ್ಥಿಸ್ತೇನೆ ಸ್ವಾಮಿ ಎಂದು ನಿಮ್ಮ ಕೈಯಲ್ಲಿ ಸರ್ವವನ್ನು ಒಪ್ಪಿಸಿಕೊಡ್ತೇನೆ. ಇಷ್ಟು ಹೊತ್ತು ನಮ್ಮನ್ನು ನಡೆಸಿ ನಮಗೆ ಕಲಿಸಿಕೊಟ್ಟಂತ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಎಲ್ಲಾ ಮಹಿಮೆ ನಿಮಗೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್.